ಇವತ್ತು ನಾವು KPTCL AE 2022 ಎಕ್ಸಾಮ್ದು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಔಟ್ ಆಫ್ 75 ಕ್ವಶನ್ಸ್ ದೇರ್ ಆರ್ ನಿಯರ್ಲಿ 36 ಕ್ವಶನ್ಸ್ ಆರ್ ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ಸು ಕೆಲವೊಂದು ನಿಯರ್ಲಿ ಒಂದು 10 ಪ್ರಾಬ್ಲಮ್ಸು ಈಸಿ ಇದೆ, ಬಟ್ ಒಂದು 20 to 25 ಕ್ವಶನ್ಸು ಲಿಟಲ್ ಡಿಫಿಕಲ್ಟ್ ಆಗಿದೆ. ಇನ್ನು ಒಂದು 5 ಕ್ವಶನ್ಸ್ ಮಾತ್ರ ತುಂಬ ಡಿಫಿಕಲ್ಟ್ ಆಗಿದೆ. ಅದನ್ನು ಅಟೆಂಪ್ಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರತಿಯೊಂದನ್ನು ಕೂಡ ನಾವು ಅನಾಲಿಸಿಸ್ ಮಾಡೋಣ ಇವತ್ತಿನ ಈ ತರಗತಿಯಲ್ಲಿ. ಸೊ ಬೇಸಿಕಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ದಿನ ವಿಡಿಯೋ ನೋಡ್ತೀರಾ, ಬಟ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಅಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ರೆಡ್ ಕಲರ್ ಬಟನ್ ಇದೆ ನೋಡಿ ಸ್ನೇಹಿತರೆ, ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ನಾವು ಕೂಡ ನಿಮಗೆ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್. Okay, first problem. Post-tensioned simply supported beam of span 8 meter provided with a curved cable of area 800 mm square with a slope of 1 in 20 at each end is initially stressed to a 1200 MPa. Young's modulus of elasticity of steel is 210 GPa. The loss due to slip of 2 mm at a jacking end during the anchoring is. और ಏನು ಹೇಳ್ತಾ ಇದ್ದಾರೆ, ಲಾಸ್ ಡ್ಯೂ ಟು ಆಂಕರೇಜ್ ಸ್ಲಿಪ್ ಕೇಳ್ತಾ ಇದ್ದಾರೆ. ಲಾಸ್ ಡ್ಯೂ ಟು ಆಂಕರೇಜ್ ಸ್ಲಿಪ್ ಫಾರ್ಮುಲಾ ಏನು? ದಟ್ ಇಸ್ ಡೆಲ್ಟಾ ಎಲ್ ಇಸ್ ಈಕ್ವಲ್ ಡೆಲ್ಟಾ ಸಿಗ್ಮಾ ಇಸ್ ಈಕ್ವಲ್ ಟು ಡೆಲ್ಟಾ ಡಿವೈಡೆಡ್ ಬೈ ಎಲ್ ಇಂಟು ಇ ಎಸ್. ನೋಡಿ, ಬೇಕಾಗಿರೋದು ನಮಗೆ ಓನ್ಲಿ 3 ಫ್ಯಾಕ್ಟರ್. ಓಕೆ, ಏರಿಯಾ, ನೆಕ್ಸ್ಟು ನಿಮಗೆ 1 in 20 ಸ್ಲೋಪು, ಇನಿಷಿಯಲಿ ಸ್ಟ್ರೆಸ್ಸು, ಅವೆಲ್ಲನೂ ಕೂಡ ಓನ್ಲಿ ಫಾರ್ ಕನ್ಫ್ಯೂಷನ್ಗೆ ಕೊಟ್ಟಿರೋದು. ಓಕೆ, ಸೊ ಡೆಲ್ಟಾ ಏನಿದೆ 2 mm ಇದೆ ಕೊಟ್ಟಿದ್ದಾರೆ ನೋಡಿ. ಲಾಸ್ ಡ್ಯೂ ಟು ಸ್ಲಿಪ್ ಇಸ್ 2 mm ಅಂತ. ಸೊ ದಟ್ ಈಸ್ ಅ 2 mm ಡಿವೈಡೆಡ್ ಬೈ ಎಲ್. ಲೆಂತ್ ನೋಡಿ ಎಷ್ಟು ಕೊಟ್ಟಿದ್ದಾರೆ, ಲೆಂತ್ ಆಫ್ 8 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಈ ಥರ ಇದೆ ಅದು ಪೋಸ್ಟ್ ಟೆನ್ಷನ್ದು ಬಾರು. ಸೊ ಇಲ್ಲಿ ಕರ್ಡ್ ಕೇಬಲ್ ಇದೆ. ಕರ್ಡ್ ಕೇಬಲ್ ಲೆಂತ್ ಏನಿದೆ, ಇಟ್ ಈಸ್ 8 ಮೀಟರ್. ಓಕೆ, ಸೊ 8 ಮೀಟರ್, ಬಟ್ ನಾವು ಇಲ್ಲಿ MM ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಿಕಾಸ್ ನೋಡಿ ನಾವು ಫಸ್ಟ್ ಡೆಲ್ಟಾ ಏನು ತೊಗೊಂಡಿದ್ದೇವೆ, 2 mm ಅಲ್ಲಿ ತೊಗೊಂಡಿದ್ದೇವೆ. ಸೊ MM ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ 8 ಮೀಟರ್ ಈಸ್ 8000 mm ಇಂಟು 210, ದಟ್ ಈಸ್ ES ಈಸ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಆಫ್ ಸ್ಟೀಲ್ 210 ಇಂಟು 10 to the power 3. ಬಿಕಾಸ್ ನೋಡಿ ನಾವು GPa ಗಿಗಾ ಪಾಸ್ಕಲಿಂದ ಮೆಗಾ ಪಾಸ್ಕಲ್ಗೆ ಮಾಡ್ತಾ ಇದ್ದೇವೆ, ಬಿಕಾಸ್ ಆನ್ಸರ್ ಇರೋದು ಮೆಗಾ ಪಾಸ್ಕಲಲ್ಲಿ. ಸೊ 10 to the power 3 MPa ಆಗ್ತದೆ ಅದು. ಓಕೆ, ಇದು ಕನ್ವರ್ಷನ್ಸ್ ಏನಿದೆ ನೋಡಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ತುಂಬ ಇಂಪಾರ್ಟೆಂಟ್. ಕನ್ವರ್ಷನ್ ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಅಂದರೆ ನೀವು ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ನ ಎಕ್ಸಾಮಲ್ಲಿ ಈಸಿಲಿ ಅಟೆಂಡ್ ಮಾಡ್ಬೋದು. ಇಲ್ಲದೇ ಇದ್ದರೆ ನಿಮಗೆ ಫಾರ್ಮುಲಾಸ್ ಗೊತ್ತಿದ್ರೂ ಕೂಡ ಅಟೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ನಮ್ಮ ಕ್ಲಾಸಲ್ಲಿ ಅದೇ ಮ್ಯಾಕ್ಸಿಮಮ್ ಕನ್ವರ್ಷನ್ ಬಗ್ಗೆನೇ ಜಾಸ್ತಿ ಒತ್ತು ಕೊಡ್ತಾ ಇರೋದು. ಬಿಕಾಸ್ ನಿಮಗೆ ಒಂದು ಯೂನಿಟ್ ಕನ್ವರ್ಷನ್ ಕರೆಕ್ಟಾಗಿ ಗೊತ್ತಿದೆ ಅಂದರೆ ಯು ಹ್ಯಾವ್ ಟು ಈಸಿಲಿ ಸಾಲ್ವ್ ಯುವರ್ ಪ್ರಾಬ್ಲಮ್ಸ್. ಓಕೆ, ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ ಯು ವಿಲ್ ಗೆಟ್ ಆನ್ಸರ್ ಆಸ್ 52.5 MPa ಮೆಗಾ ಪಾಸ್ಕಲ್. ದಟ್ ಈಸ್ ಆಪ್ಷನ್ ಎ, 52.5 MPa. ಓಕೆ, RWS ಕ್ಲಾಸ್ ಯಾರು ಜಾಯ್ನ್ ಆಗಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ನೋಡಿ, ವೆರಿ ಲೋ ಕಾಸ್ಟಲ್ಲಿ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ ಮತ್ತು ತುಂಬ ಎಫೆಕ್ಟಿವ್ ಆಗು ಕೂಡ ಇರ್ತದೆ. ಇಂಟ್ರೆಸ್ಟ್ ಇದ್ದವರು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ನಮಗೆ ಆ್ಯಪಲ್ಲಿ ನೀವು ಮೆಸೇಜ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ. ಓಕೆ, ಸೆಕೆಂಡ್ ಪ್ರಾಬ್ಲಮ್. ಇಫ್ ಡಯಾಮೀಟರ್ ಆಫ್ ದ ಬೋಲ್ಟ್ ಈಸ್ 20 ಮೀಟರ್. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ಬೋಲ್ಟ್ D ಈಸ್ 20 ಮೀಟರ್. ದೆನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಬೋಲ್ಟ್ ದಟ್ ಕ್ಯಾನ್ ಬಿ ಅಕ್ಯುಮೇಟೆಡ್ ಇನ್ 1 row ಆಫ್ 140 mm ವೈಡ್ ಪ್ಲೇಟ್. ಇಲ್ಲಿ ಕ್ವಶನ್ಸ್ ನೋಡಿ ಸಿಂಪಲ್ ಆಗಿದೆ. ಇದು ಒಂದು ಪ್ಲೇಟ್ ಇದೆ. ಓಕೆ, 140 mm ವಿಡ್ತ್ ಪ್ಲೇಟ್ದು. ಓಕೆ, ಇದರಲ್ಲಿ ಒಂದು ಸಿಂಗಲ್ ರೋದಲ್ಲಿ ಎಷ್ಟು ಬೋಲ್ಟ್ನ ನೀವು ಹಾಕ್ಬೋದು ಅಂತ ಕೇಳ್ತಾ ಇರೋದು. ಓಕೆ, ಸೊ ನೀವು ಬೋಲ್ಟ್ನ ಎಷ್ಟು ಹಾಕ್ತೀರಾ ಅನ್ನೋದಕ್ಕಿಂತ ಮೊದಲು ಈಗ ಫಾರ್ ಎಕ್ಸಾಂಪಲ್ 1 ಬೋಲ್ಟ್ನ ತೊಗೊಳ್ಳಿ. ಓಕೆ, 1 ಬೋಲ್ಟ್ ತೊಗೊಂಡ್ರೆ ನಿಮಗೆ 2 ಎಡ್ಜ್ ಡಿಸ್ಟೆನ್ಸ್ಗಳು ಸಿಗ್ತದೆ ಫಸ್ಟ್. ಓಕೆ, ಎಡ್ಜ್ ಡಿಸ್ಟೆನ್ಸ್ ಇ. ಸೊ ಸೆಕೆಂಡ್ ನೀವು 2ನೇ ಬೋಲ್ಟ್ಗೆ ತೊಗೊಳ್ಳಿ. ಓಕೆ, 2 ಬೋಲ್ಟ್ ಹಾಕಿದಾಗ ಒಂದು ಪಿಚ್ ಡಿಸ್ಟೆನ್ಸು ಮತ್ತು 2 ಎಡ್ಜ್ ಡಿಸ್ಟೆನ್ಸ್ ಸಿಗ್ತದೆ. ಓಕೆ, ನಿಮ್ಗೆ ಇದು ಗೊತ್ತಿದೆ ಅಲ್ವಾ ಈ ಸ್ಟೀಲಲ್ಲಿ. ಸೊ ಫಸ್ಟ್ ನಾವು ಪಿಚ್ ಮತ್ತು ಎಡ್ಜ್ ಎಷ್ಟು MM ಬರ್ತದೆ ಅಂತ ಕಂಡುಹಿಡಿಬೇಕು. ಓಕೆ, ದಟ್ ಈಸ್ P ಮಿನಿಮಮ್ ಅಂದರೆ ಪಿಚ್ ಈಸ್ ಈಕ್ವಲ್ ಟು 2.5 DN. ಓಕೆ, ದಟ್ ಈಸ್ 2.5 DN ಇಸ್ ದ ಡಯಾಮೀಟರ್ ಆಫ್ ದ ಬೋಲ್ಟ್, ದಟ್ ಈಸ್ 20. ಸೊ ಪಿಚ್ ಎಷ್ಟು ಬಂತು ನಿಮಗೆ 50 mm ಸಿಕ್ತು. ಸೊ ಸೆಕೆಂಡು ಈ ಮಿನಿಮಮ್ಗೆ 1.5 ಇಂಟು DH. ಇದು DN ಅಲ್ಲ, DH ಅಂದರೆ ಡಯಾಮೀಟರ್ ಆಫ್ ಹೋಲ್ ಫಾರ್ 20 mm ಡಯಾಮೀಟರ್ ಆಫ್ ಬೋಲ್ಟ್ ಈಸ್ 20 + 2. ಓಕೆ, 16 to 20 ಎಷ್ಟಿದೆ, 20 + 2 mm ಆ್ಯಡ್ ಮಾಡಬೇಕು ಇಲ್ಲಿ. ಓಕೆ, ಡಿಪೆಂಡ್ಸ್ ಆನ್ ದಿಸ್ ವ್ಯಾಲ್ಯೂ 20. ಒಂದು ವೇಳೆ 16 ಇದ್ರೆ ಬೇರೆ ವ್ಯಾಲ್ಯೂ ಇದೆ, ಅದು ಟೇಬಲ್ ಇದೆ ಒಂದು 20 mmಗೆ 2 mm. ಓಕೆ, ಸೊ ದಟ್ 33 mm ಆಯ್ತು ಈಗ. ಓಕೆ, ನಿಮ್ಗೇನು ಸಿಕ್ತು ಈಗ, ಪಿಚ್ಚು ಮತ್ತು ಈ ಸಿಕ್ತು, ಎಡ್ಜ್ ಡಿಸ್ಟೆನ್ಸ್ ಆ್ಯಂಡ್ ಪಿಚ್ ಡಿಸ್ಟೆನ್ಸ್.
ಸೊ ಈಗ ಟ್ರೈ ಮಾಡ್ಬೇಕು, ಟ್ರಯಲ್ ಆ್ಯಂಡ್ ಎರರ್ ಅಲ್ಲಿ. ಸೊ ನಿಮಗೆ ಫಸ್ಟ್ ಏನಿದೆ ಆಪ್ಷನ್ ಅಲ್ಲಿ 1 ಅಂತೂ ಇಲ್ಲ. ಸೊ ಸ್ಟಾರ್ಟಿಂಗ್ ಫ್ರಮ್ 2 ಎರಡು ಬೋಲ್ಟ್ನ ಈ ಥರ ಬರ್ಕೊಳ್ಳಿ. ಎಡ್ಜ್ ಡಿಸ್ಟೆನ್ಸ್ನ ನೋಡಿ, ಎರಡು ಎಡ್ಜ್ ಡಿಸ್ಟೆನ್ಸ್ 2 ಇಂಟು ಇ 2 ಇಂಟು 33.33 ಪ್ಲಸ್ ಒಂದು ಇದು ಪಿ. ಓಕೆ, 1 ಪಿ ಬರ್ತದಲ್ವಾ, ಇದು ಪಿಚ್ ಡಿಸ್ಟೆನ್ಸ್ ಇಸ್ 50 ವಿಚ್ ಇಸ್ ಈಕ್ವಲ್ ಟು 116 mm. ಈಗ 116 mm ಗೆ ಎಡ್ಜ್ ಡಿಸ್ಟೆನ್ಸ್ ಅಂತೂ ಎರಡೇ ಇರ್ತದೆ ಸಿಂಗಲ್ ರೋದಲ್ಲಿ ನೀವು ಬೋಲ್ಟ್ ಹಾಕ್ತೀರಾ ಅಂದ್ರೆ. ಸೊ ದಟ್ ಪಿಚ್ ಅನ್ನು ಇನ್ನೊಂದು ಪಿಚ್ನ ಆ್ಯಡ್ ಮಾಡಿ 50 ವಿಚ್ ಇಸ್ ಈಕ್ವಲ್ ಟು ಎಷ್ಟಾಯಿತು 166 ಆಯಿತು ಅಲ್ವಾ. 150 ಪ್ಲಸ್ 16 166. ಬಟ್ ನಮ್ಗೆ ಕೊಟ್ಟಿರೋದೆ 140 mm ಪ್ಲೇಟ್ ಸೈಜ್. ಸೊ ದಟ್ ನಮ್ಗೆ ಫಸ್ಟ್ ಟ್ರಯಲ್ಗೆ ಇದು ಕರೆಕ್ಟ್ ಆಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ವಾ, ಸಿಂಪಲ್ ಆಗಿದೆ ಪ್ರಾಬ್ಲಮ್. ಬಟ್ ಯು ಹ್ಯಾವ್ ಟು ನಿಮಗೆ ಬೇಸಿಕ್ಸ್ ಕಾನ್ಸೆಪ್ಟು ಅಕ್ಯುರೇಟ್ ಆಗಿ ಇರಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. ಫೂಟಿಂಗ್ ಫಾರ್ ಅ 2 column, one carrying a 800 kilonewton and other 1200 kilonewton are spaced at 3 meter center to center. SBC, that is safe bearing capacity of soil, is 200 kilonewton per meter square. The width of footing is restricted to 2 meter due to a site condition. The suggested type of footing is, ನೋಡಿ ಎಷ್ಟು ಯುನೀಕ್ ಆಗಿದೆ ಪ್ರಾಬ್ಲಮ್. ಎರಡು ಫೂಟಿಂಗ್ ಇದೆ. ಓಕೆ, ಲೋಡ್ ಎಷ್ಟಿದೆ, ಒಂದು 800 ಇದೆ, ಇನ್ನೊಂದು 1200 ಕಿಲೋಮೀಟರ್ ಇದೆ. ವಿಡ್ತ್ 2 ಮೀಟರ್ಗೆ ರಿಸ್ಟ್ರಿಕ್ಟ್ ಆಗಿದೆ ಡ್ಯೂ ಟು ಸೈಟ್ ಕಂಡೀಷನ್. ಅವ್ರು ನಮ್ಗೆ ಕೇಳ್ತಾ ಇರೋದು ಯಾವ ಟೈಪ್ ಆಫ್ ಫೂಟಿಂಗ್ನ ನೀವು ರೆಕಮೆಂಡ್ ಮಾಡ್ತೀರಾ ಅಂತ. ಓಕೆ, ನೋಡಿ ಆಪ್ಷನ್ಸ್ ನೋಡಿದ ಕೂಡಲೇ ನೀವು ಎರಡನ್ನ ಎಲಿಮಿನೇಷನ್ ಮಾಡ್ಬೋದು, ಪೈಲ್ ಫೌಂಡೇಶನ್ ಅಂಡ್ ವೆಲ್ ಫೌಂಡೇಶನ್. ಬಿಕಾಸ್ ಇದೆರಡು ಏನು ಹೇಳಿ ಡೆಪ್ತ್ ಜಾಸ್ತಿ ಇರ್ತದೆ ಇದ್ರದ್ದು, ಮತ್ತು ಇದು ಡೀಪ್ ಫೌಂಡೇಶನ್ ಎರಡು. ಓಕೆ, ಎರಡು ಫೂಟಿಂಗ್ ಇದ್ದ ಎರಡು ಕಾಲಮ್ ಇದ್ದಾಗ ಲೋಡ್ ಇಷ್ಟು ಕಡಿಮೆ ಇದ್ದಾಗ ಯಾರು ಕೂಡ ಪೈಲ್ ಮತ್ತು ವೆಲ್ ಫೌಂಡೇಶನ್ನ ಮಾಡಲ್ಲ. ಸೊ ದಟ್ ಇನ್ನು ಉಳಿದಿರೋ ಆಪ್ಷನ್ ಯಾವುದು, ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಟೈಪ್ ಫೂಟಿಂಗ್ ಒಂದು, ಐಸೋಲೇಟೆಡ್ ಫೂಟಿಂಗ್ ಒಂದು. ಓಕೆ, ಐಸೋಲೇಟೆಡ್ ಫೌಂಡೇಶನ್ ಒಂದು. ಸೊ ದಟ್ ಫಸ್ಟ್ ನೋಡಿ, ಇದು ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಟೈಪ್. ಇಲ್ಲಿ ಸೆಕೆಂಡ್ ನಾನು ಹಾಕಿರೋದು ಏನಿದೆ ಐಸೋಲೇಟೆಡ್ ಫೂಟಿಂಗ್. ಯಾವುದಿದೆ ಎರಡರಲ್ಲಿ ಒಂದು ಅನ್ನ ಫೈಂಡ್ ಮಾಡಬೇಕು ಅಂದರೆ ನಾವು ಕ್ಯಾಲ್ಕುಲೇಷನ್ನ ಮಾಡಬೇಕಾಗ್ತದೆ. ಕ್ಯಾಲ್ಕುಲೇಷನ್ ಏನು ಮಾಡಬೇಕಂದ್ರೆ ಫಸ್ಟು ಏರಿಯಾ ಆಫ್ ದ ಫೂಟಿಂಗ್ನ ಫೈಂಡ್ ಮಾಡಿ. ಫಸ್ಟ್ ಕಾಲಮ್ದು ಏರಿಯಾ ಆಫ್ ದ ಫೂಟಿಂಗ್ ದಟ್ ಈಸ್ ಈಕ್ವಲ್ ಟು 800, ದಟ್ ಈಸ್ ಲೋಡ್ ಡಿವೈಡೆಡ್ ಬೈ 200, ದಟ್ ಈಸ್ SBC. ಲೋಡ್ ಬೈ SBC ಮಾಡಿದಾಗ ನಿಮಗೆ ಏರಿಯಾ ಸಿಗ್ತದೆ ವಿಚ್ ಈಸ್ 4 ಮೀಟರ್ ಸ್ಕ್ವೇರ್. ಅವ್ರು ಏನು ಹೇಳಿದ್ದಾರೆ, ಸ್ಕ್ವೇರ್ ಅಂತ ಹೇಳಿದ್ದಾರೆ, ಸ್ಕ್ವೇರ್ ಫೂಟಿಂಗ್ ಅಂತ. ಸೊ ದಟ್ ಸ್ಕ್ವೇರ್ ಫೂಟಿಂಗ್ ಆದಾಗ 2 ಇಂಟು 2 ಆಯ್ತು ಏರಿಯಾ. ಸೊ 2 ಇಂಟು 2 ಈಸ್ 4. ಅದೇ ರೀತಿ A2 ಸೆಕೆಂಡ್ ಕಾಲಮ್ದು 1200 ಡಿವೈಡೆಡ್ ಬೈ 200 ದಟ್ ಈಸ್ 6 ಮೀಟರ್ ಸ್ಕ್ವೇರ್ ಆಯಿತು. 6 ಮೀಟರ್ ಸ್ಕ್ವೇರ್ ಅಂದರೆ ಒಂದು ಕಾನ್ಸ್ಟೆಂಟ್ ಆಗಿರ್ತದೆ 2, ಬಿಕಾಸ್ ವಿಡ್ತ್ ಈಸ್ ರಿಸ್ಟ್ರಿಕ್ಟೆಡ್ ಟು 2 ಮೀಟರ್ 2. ಇನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರ್ತದೆ 2ಗೆ, ದಟ್ ಈಸ್ 3. 2 ಇಂಟು 3 ಈಸ್ 3 6. ಓಕೆ, ಇದು ಗೊತ್ತಾಯ್ತಲ್ವಾ ಫಸ್ಟು. ಇದಾದ ನಂತರ ಒಂದು ಡಯಾಗ್ರಾಮ್ನ ಹಾಕಿ ಅವ್ರು ಏನು ಮಾಡಿದ್ರು ನೋಡಿ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಏನಿದೆ 3 ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, 3 ಮೀಟರ್ ಏನಾದರೂ ಇದು ಓವರ್ಲ್ಯಾಪ್ ಆದರೆ ಈ ಏರಿಯಾ ಮೇಲೆ ವಿ ಹ್ಯಾವ್ ಟು ಟೇಕ್ ಅ ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಟೈಪ್ ಆಫ್ ಫೂಟಿಂಗ್. ಓವರ್ಲ್ಯಾಪ್ ಆಗದೆ ಇದ್ರೆ ಐಸೋಲೇಟೆಡ್ ಫೂಟಿಂಗ್ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಈ ಸೈಡ್ದು 2 ಮೀಟರ್ ಇದು ಕೊಟ್ಟಿದ್ದಾರೆ ಅವರು, ರಿಸ್ಟ್ರಿಕ್ಟೆಡ್ ಆಗಿದೆ ವಿಡ್ತು. ಓಕೆ, ಈಗ ನೀವು ಲೆಂತ್ಗೆ ತೊಗೊಂಡ್ರೆ ನೋಡಿ, ಒಂದು 2 ಮೀಟರ್ ಇದೆ. ಸೊ ಅದರ ಅರ್ಧ ಎಷ್ಟಾಯಿತು, 1 ಮೀಟರ್ ಆಯಿತು. ಇನ್ನೊಂದು 3 ಮೀಟರ್ ಇದೆ, ಅದರದ್ದು ಅರ್ಧ ಎಷ್ಟಾಯಿತು, 1.5 ಮೀಟರ್ ಆಯಿತು. ಸ್ಟಿಲ್ ವಿ ವಿಲ್ ಗೆಟ್ ಅ ಗ್ಯಾಪ್ ಆಫ್ 0.5 ಮೀಟರ್. ಸೊ ಗ್ಯಾಪ್ ಇರೋದ್ರಿಂದ ನಾವು ಐಸೋಲೇಟೆಡ್ ಫೂಟಿಂಗ್ನೇ ಸಜೆಸ್ಟ್ ಮಾಡಬಹುದು. ಓಕೆ, ಬಿಕಾಸ್ ನಿಮಗೆ ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಟೈಪ್ ಫೂಟಿಂಗ್ ನೆಸೆಸರಿ ಇರಲ್ಲ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಸಿಂಪಲ್ ಆಗಿದೆ. ನೆಕ್ಸ್ಟ್ ಒನ್, ಇಫ್ ದ ಡೆಪ್ತ್ ಆಫ್ ದ ಮಾಯ್ಸ್ಟ್ ಸ್ಯಾಂಡ್ ಇನ್ ಅ ಸಿಲಿಂಡರ್ ಈಸ್ 150 mm, ಡೆಪ್ತ್ ಆಫ್ ದ ಸ್ಯಾಂಡ್ ವೆನ್ ಇ ಫುಲ್ಲಿ ಇಂಡ್ಯೂಂಡೇಟೆಡ್ ವಿತ್ ಅ ವಾಟರ್ ಈಸ್ 120 mm. ದ ಬಲ್ಕ್ ಮಾಯ್ಸ್ಟ್ ಆಫ್ ದ ಸ್ಯಾಂಡ್ ಈಸ್, ನೋಡಿ ಯುನೀಕ್ ಆಗಿರೋ ಪ್ರಾಬ್ಲಮ್ ಇದು. ಇದ್ರದ್ದು ಫಾರ್ಮುಲಾ ನೋಡಿ, ಬಲ್ಕ್ ಇದು ಫಸ್ಟ್ ಡೆಪ್ತ್ ವಿತ್ moist sand, depth of moist sand. Second one, H1 is the depth of the fully inundated sand. Okay, then buckling of sand is equal to H minus H1 into 100. H is 150, H1 is 120, H1 is 120. Okay, 150 minus 120 divided by 120, that is 30 by 120 into 100, which is equal to 25%. Option B is the right answer. Okay, next one, ಲಿಮಿಟಿಂಗ್ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ MU ಲಿಮಿಟ್ನ ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ ನೋಡಿ, ಫಾರ್ RCC ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ವಿತ್ ಫಾಲೋವಿಂಗ್ ಡಾಟಾ. ಓಕೆ, ಈಗ ನೀವು ನೋಡ್ಬೋದು ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ವಿಡ್ತ್ 300 mm ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಫೆಕ್ಟಿವ್ ಡೆಪ್ತ್ ದಟ್ ಈಸ್ 545. ಎಫೆಕ್ಟಿವ್ ಡೆಪ್ತ್ ಡಿನೇ ಕೊಟ್ಟಿದ್ದಾರೆ, ಓವರ್ ಆಲ್ ಡೆಪ್ತ್ ಕೊಟ್ಟಿಲ್ಲ. ಓಕೆ, ದೆನ್ FCK ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ಸಿಮೆಂಟ್ ಇಸ್ 20 MPa ಅಂಡ್ FY ದಟ್ ಈಸ್ ಸ್ಟೀಲ್ ಈಸ್ 415 MPa ಅಂತ ಕೊಟ್ಟಿದ್ದಾರೆ.
ಓಕೆ, MU ಲಿಮಿಟ್ ಫಾರ್ 415 ಸ್ಟೀಲ್ Fe415ಗೆ MU ಲಿಮಿಟ್ ವ್ಯಾಲ್ಯೂ ನಿಮಗೆ ಡೈರೆಕ್ಟ್ ಇದೆ, ದಟ್ ಈಸ್ 0.318 FCK BD ಸ್ಕ್ವೇರ್. ಈಗ ಸಿಂಪಲ್ ಸಬ್ಸ್ಟಿಟ್ಯೂಟ್ ಮಾಡಿ, 0.138 FCK is 20, B is 300, D is 545 square. So you will get answer as 245,936,700. ಓಕೆ, ಇದು ಆನ್ಸರ್ ಬರೋದು. ಇದು ಯಾವ್ದ್ರಲ್ಲಿ ಬರ್ತದೆ ಹೇಳಿ ಆನ್ಸರು? ನ್ಯೂಟನ್ ಪರ್, ಇದು ಎಲ್ಲ MM ಅಲ್ಲಿ ಇರೋದ್ರಿಂದ ನ್ಯೂಟನ್ MM ಅಲ್ಲಿ ಬರ್ತದೆ. ಸೊ ನಾವೇನ್ ಮಾಡಬೇಕು, ಕಿಲೋ ನ್ಯೂಟನ್ ಮೀಟರ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ನಮಗೆ 245.93 ಆನ್ಸರ್ ಬರ್ತದೆ. ನಿಯರೆಸ್ಟ್ ಆಪ್ಷನ್ ಈಸ್ 246 ಕಿಲೋ ನ್ಯೂಟನ್ ಮೀಟರ್. ಸಿಂಪಲ್ ಆಗಿದೆ, ಗೊತ್ತಾಯ್ತಲ್ವಾ? ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡೇಬಲ್. ಓಕೆ, ನೆಕ್ಸ್ಟ್ ಕ್ವಶನ್. ಫಾರ್ ಅ ರೆಕ್ಟ್ಯಾಂಗ್ಯುಲರ್ ಬೀಮ್ ಆಫ್ ಡೈಮೆನ್ಷನ್ 300 ಮೀಟರ್, ಓಕೆ, 300 ಮೀಟರ್ ಇಂಟು 600 ಮೀಟರ್. ನೋಡಿ, ಬೀಮ್ ಇದೆ ಒಂದು ರೆಕ್ಟ್ಯಾಂಗ್ಯುಲರ್ ಬೀಮು, ಅದರದ್ದು ಡೈಮೆನ್ಷನ್ ನೋಡಿ 300 ಮೀಟರ್ ಇಂಟು 600 ಮೀಟರ್ ಕೊಟ್ಟಿದ್ದಾರೆ. ಓಕೆ, ಎಫೆಕ್ಟಿವ್ ಕವರ್ನು ಕೊಟ್ಟಿದ್ದಾರೆ 55 mm ಅಂತ. ಓಕೆ, ಎಫೆಕ್ಟಿವ್ ಕವರ್ ಅಂದರೆ ನೋಡಿ, ಟೋಟಲ್ ಡೆಪ್ತ್ ನಿಮ್ಗೆ ಎಫೆಕ್ಟಿವ್ ಡೆಪ್ತ್ ಬೇಕಂದ್ರೆ ಟೋಟಲ್ ಡೆಪ್ತ್ ಅಲ್ಲಿ ಎಫೆಕ್ಟಿವ್ ಕವರ್ನ ನೀವು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಆಸ್ ಅ, ಓಕೆ, 545 ಬರ್ತದೆ. ಯಾವುದು? ಎಫೆಕ್ಟಿವ್ ಡೆಪ್ತ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 2 ಲೆಗ್ಡ್ 8 mm ಡಯಾಸ್ ಸ್ಟಿರಪ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ FCK ಇಸ್ 25 MPa ಅಂತ ಕೊಟ್ಟಿದ್ದಾರೆ, FY ಇಸ್ 415 MPa ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅಕಾರ್ಡಿಂಗ್ ಟು 26.5.16 ಅಂತ ಅವ್ರು ಕೇಳ್ತಾ ಇರೋದು. ಸೊ ನೀವೇನು ಮಾಡಬೇಕು? ಈ ಇಕ್ವೇಶನ್ ಇದೆ ನೋಡಿ, ASV ಡಿವೈಡೆಡ್ ಬೈ BSV more than or equal to 0.4 divided by 0.87 FY. ಈ ಇಕ್ವೇಶನ್ ಮಾಡಿ ನೀವು ಫೈಂಡ್ ಮಾಡಿದ್ರೆ ಯು ವಿಲ್ ಗೆಟ್ ಆನ್ಸರ್ ಆಸ್ 302.47. ಬಟ್ ಮ್ಯಾಕ್ಸಿಮಮ್ ಸ್ಪೇಸಿಂಗ್ಗೆ ಒಂದು ಇಕ್ವೇಶನ್ ಇದೆ, ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಇಸ್ 300 mm, ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಇಸ್ ರಿಸ್ಟ್ರಿಕ್ಟೆಡ್ ಟು 300 mm. ಸೊ ನಿಮಗೆ 302.47 ಆನ್ಸರ್ ಬಂದರೂ ಕೂಡ ಯು ಹ್ಯಾವ್ ಟು ಟಿಕ್ ಇಟ್ ಆಸ್ 300 mm. ಇದು ಆಕ್ಚುಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಿಲ್ಲ, ನೀವು ಡೈರೆಕ್ಟ್ ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಇಸ್ 300 mm ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಬಿಕಾಸ್ ನೋಡಿ 302 ಇಸ್ ಮೋರ್ ದೆನ್ 300, ದೆನ್ ಡಾಟಾ ಇಸ್ ಇನ್ಸಫಿಷಿಯಂಟ್ ಅನ್ಲಿಕ್ಕೆ ಆಗಲ್ಲ, ಬಿಕಾಸ್ ಮ್ಯಾಕ್ಸಿಮಮ್ ಸ್ಪೇಸಿಂಗ್ 300 mm ಇದೆ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಹಿಯರ್ ಆಸ್ 300 mm. ಸ್ಟಿಲ್ ಒಂದ್ಸಲ ನಿಮಗೆ ಒಂದು ವೇಳೆ 300 mm ಗಿಂತ ಕಡಿಮೆ ಬಂದ್ರೆ ಅಂತ ಈ ವ್ಯಾಲ್ಯೂನ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ದೇನೆ. ಓಕೆ, ಇದು ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಒನ್, turbine develops a 1000 kilowatt under a head of 100 meter at a 200 rpm. The same turbine works at a head of 81 meter. The speed of the turbine is, okay, here one equation is nodi, that is specific speed of the turbine Nu is equal to n by root h. Okay, so ನಾವು n by root h ನ ಎರಡು ಟರ್ಬೈನ್ ಗೆ ಈಕ್ವೇಟ್ ಮಾಡ್ತೇವೆ, ಬಿಕಾಸ್ ಸ್ಪೀಡ್ ಸ್ಪೆಸಿಫಿಕ್ ಸ್ಪೀಡ್ ಏನಂತ ಹೇಳಿದ್ರು ಸೇಮ್ ಇದೆ ಅಂತ. ಸೊ ದಟ್ n by root h1 is equal to n by root h2. n ಎಷ್ಟಿದೆ ನೋಡಿ 200 rpm ಇದೆ, h1 ಎಷ್ಟಿದೆ 100 ಇದೆ, ರೂಟ್ 100, n2 h2 ಎಷ್ಟಿದೆ 81 ಮೀಟರ್ ಅಂತ ಕೊಟ್ಟಿದ್ದಾರೆ, ರೂಟ್ 81. ಸೊ ದಟ್ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ಆನ್ಸರ್ ಆಸ್ 180 rpm. ಓಕೆ, ಸಿಂಪಲ್ ಪ್ರಾಬ್ಲಮ್. 4-hour storm on a catchment produces a peak run of 250 meter cube per second. The rainfall during the period is 5 cm and infiltration losses during the period is 1 cm. The constant base flow of 10 meter cube per second was measured during the storm period. The peak flow corresponding to the 4-hour unit hydrograph is. ನೋಡಿ, ಕ್ವಶನ್ಸ್ ಓದ್ಬಿಟ್ರೆ ಈ ತರ ಯು ವಿಲ್ ಗೆಟ್ ಅ ವೆರಿ ಪ್ಯಾನಿಕ್ ಬೈ ಸೀಯಿಂಗ್ ದಿಸ್ ಕ್ವಶನ್, ಬಿಕಾಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಫಸ್ಟ್ ಹೇಳಬೇಕು ಅಂದರೆ. ಬಟ್ ಅದೇ ಈ ಥರ ಎಲ್ಲ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ನೀವು ಯಾವ ರೇಂಜಲ್ಲಿ ಪ್ರಿಪೇರ್ ಆಗಿರಬೇಕು ಅಂದರೆ ಯು ಹ್ಯಾವ್ ಟು ಬಿ ಪ್ರಿಪೇರ್ ಇನ್ ಸಚ್ ಅ ವೇ ದಟ್ ಎನಿ ಕ್ವಶನ್ ದೇ ಕ್ಯಾನ್ ಆಸ್ಕ್. ಓಕೆ, ಅವ್ರು ಯಾವುದೇ ಕ್ವಶನ್ನ ಕೇಳಿ ನಿಮಗೆ ನೋಡಿದ ಕೂಡಲೇ ಇದನ್ನೇ ಕೇಳಿದ್ದಾರೆ ಮತ್ತು ಇದನ್ನೇ ಹೀಗೆ ಮಾಡಬೇಕು ಅಂತ ಗೊತ್ತಾಗಬೇಕು. ಓಕೆ, ಸೊ ಅಷ್ಟು ಡೆಪ್ತಲ್ಲಿ ನೀವು ಪ್ರಿಪ್ರೇಷನ್ನ ಮಾಡಬೇಕಾಗ್ತದೆ. ನೋಡಿ, ಯಾರು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಇನ್ನು, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. KPSC ಸಿವಿಲ್ ಸ್ಕೂಲ್ ಆ್ಯಪು ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಯಾರು ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಮತ್ತು ಯಾರು ತುಂಬ ವರ್ಷದಿಂದ ಪ್ರಿಪೇರ್ ಮಾಡ್ತಾ ಇದ್ದೀರಾ ಆದರೂ ಆಗ್ತಾ ಇಲ್ಲ, ದಯವಿಟ್ಟು ಟ್ರೈ ಮಾಡಿ ಒಂದ್ಸಲ. ಓಕೆ, ನಮ್ಮ ಕ್ಲಾಸಸ್ನ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಪ್ರಾಬ್ಲಮ್. ಎಕ್ಸಸ್ ರೇನ್ಫಾಲ್ ಇಸ್ ಈಕ್ವಲ್ ಟು, ನೋಡಿ, ಎಕ್ಸಸ್ ರೇನ್ಫಾಲ್ ಇಸ್ ಈಕ್ವಲ್ ಟು ರೇನ್ಫಾಲ್ ಮೈನಸ್ ಲಾಸಸ್. ರೇನ್ಫಾಲ್ ಎಷ್ಟಿದೆ 5 ಸೆಂಟಿಮೀಟರ್ ಇದೆ, ಲಾಸ್ ಎಷ್ಟಿದೆ 1 ಸೆಂಟಿಮೀಟರ್ ಇದೆ, ಕೊಟ್ಟಿದ್ದಾರೆ ನೋಡಿ 1 ಸೆಂಟಿಮೀಟರ್. ದೆನ್ ಯು ವಿಲ್ ಗೆಟ್ ಅ ರೇನ್ಫಾಲ್ ಆಸ್ 4 ಸೆಂಟಿಮೀಟರ್. Then we have to find a direct run of hydrograph. Direct run of hydrograph ಹೇಗೆ ಮಾಡ್ತೀರಾ? ಪೀಕ್ ರನ್ ಆಫ್ ಹೈಡ್ರೋಗ್ರಾಫ್ ಅಲ್ಲಿ ನಿಮ್ದು ಬೇಸ್ ಫ್ಲೋನ ನೀವು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಡೈರೆಕ್ಟ್ ರನ್ ಆಫ್ ಹೈಡ್ರೋಗ್ರಾಫ್. That is peak flow is 250 minus a base flow of 10, you will get a 240 meter cube per second. Okay, ನಮ್ಗೀಗ ಏನು ಕೇಳ್ತಾ ಇದ್ದಾರೆ?
Peak flow corresponding to 4-hour unit hydrograph is direct runoff hydrograph, that is 240 divided by excess rainfall, that is 4. You will get answer as 60 meter cube per second. Okay, option A is the right answer. Next one. Two orifices of a diameter 2 cm and 4 cm are discharged at a head H1 and H2 below the free surface. Assuming the discharge from the both orifices are same, assuming a equal coefficient of discharge, the ratio of H1 by H2 is. ನೋಡಿ orifice ಗೆ ಡೈರೆಕ್ಟ್ ಇಕ್ವೇಶನ್ ಇದೆ, that is H1 by H2 is equal to D2 by D1 raised to 4. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, H1 by H2 ರೇಷಿಯೋ ಫೈಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ. D2 ಏನು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. D1 ಏನು ಕೊಟ್ಟಿದ್ದಾರೆ, 2 cm ಅಂತ ಕೊಟ್ಟಿದ್ದಾರೆ. ಸೊ 4 by 2, that is 2 to the power 4. ಓಕೆ, that is 16. ಸೊ ಆನ್ಸರ್ is 16:1. ಆಪ್ಷನ್ B is the right answer. ನೆಕ್ಸ್ಟ್ ಒನ್ ನೋಡಿ, ಇದು ತುಂಬಾ ಡಿಫಿಕಲ್ಟ್ ಅಂತ ಅಲ್ಲ, ಬಟ್ ತುಂಬಾ ಲೆಂತಿ ಆಗಿರೋ ಪ್ರಾಬ್ಲಮ್ ಇದು. ನೀವು ಡೈರೆಕ್ಟ್ ಈ ತರ ಲೆಂತಿ ಪ್ರಾಬ್ಲಮ್ ಬಂದ್ರೆ ಫಸ್ಟ್ ಸ್ಕಿಪ್ ಮಾಡ್ಕೊಳ್ಳಿ, ಆಮೇಲೆ ಟೈಮ್ ಇದ್ರೆ ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಓಕೆ, ಬೇಸಿಕ್ಸ್ ಜೊತೆಗೆ ಸ್ವಲ್ಪ ಕಾಮನ್ ಸೆನ್ಸ್ ನ ಕೂಡ ಯೂಸ್ ಮಾಡಬೇಕಾಗ್ತದೆ ಎಕ್ಸಾಮ್ ಅಲ್ಲಿ. ನೀವು ಪ್ರಿಪ್ರೇಷನ್ ನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಎಲ್ಲಾನು ಬಂದ್ಬಿಡ್ತದೆ ತನ್ನಿಂತಾನಾಗೆ. ನೀವು ಪ್ರಿಪ್ರೇಷನ್ ನ ಸರಿ ಮಾಡಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಏನು ಮಾಡಬೇಕು, ಸಾಲ್ವ್ ಹೇಗೆ ಮಾಡಬೇಕು ಅಂತ. ಓಕೆ, ನಿಮ್ಗೆ ಗೊತ್ತಿದೆ ಕಾಂಪಿಟೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಓಕೆ, ಸಾಲ್ವ್ ಮಾಡೋಣ. ನೋಡಿ, ಸಿಂಪಲ್ ಕಾಣ್ತದೆ ಬಟ್ ಎಷ್ಟು ಡಿಫಿಕಲ್ಟ್ ಆಗಿದೆ ಅಂತ. ಹೈಡ್ರಾಲಿಕ್ ಜಂಪ್ ಆಕರ್ಸ್ ಇಟ್ ಡೌನ್ ಸ್ಟ್ರೀಮ್ ಆಫ್ 15 ಮೀಟರ್ ವೈಡ್ ವಿತ್ ಸ್ಲೂಯಿಸ್ ಗೇಟ್ ಇದೆ. ಹೈಡ್ರಾಲಿಕ್ ಜಂಪ್ ಅಲ್ಲ ಆಗ್ತದೆ 15 ಮೀಟರ್ ವೈಡ್. ಓಕೆ, ದ ಡೆಪ್ತ್ ಈಸ್ 1.5 ಮೀಟರ್ ಅಂಡ್ ವೆಲಾಸಿಟಿ ಈಸ್ 20 ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಕೊಟ್ಟಿದ್ದಾರೆ, ಡೆಪ್ತ್ ಕೊಟ್ಟಿದ್ದಾರೆ, ಇನಿಷಿಯಲ್ ಡೆಪ್ತ್ ದಟ್ ಈಸ್ y1 1.5 ಮೀಟರ್. ಪವರ್ ಡಿಸಿಪೇಟೆಡ್ ಬೈ ದ ಜಂಪ್, ಅದರಿಂದ ಎಷ್ಟು ಪವರ್ ಜನರೇಟ್ ಆಯಿತು ಅಂತ ಅವ್ರು ಕೇಳ್ತಾ ಇರೋದು. ಪವರ್ ಡಿಸಿಪೇಟೆಡ್ ಬೈ ದ ಜಂಪ್ ಈಸ್ ರೋ ಜಿ ಕ್ಯೂ. ರೋ ಅಂದರೆ ಡೆನ್ಸಿಟಿ, ಜಿ ಅಂದರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಇಂಟು ಕ್ಯೂ ಅಂದರೆ ಡಿಸ್ಚಾರ್ಜ್, ಡೆಲ್ಟಾ ಇ ಇಸ್ ದ ವಿ ಹ್ಯಾವ್ ಟು ಫೈಂಡ್. ಓಕೆ, ಫಸ್ಟ್ ಎಲ್ಲಕ್ಕಿಂತ ಫಸ್ಟ್ ನಮ್ಗೆ ಇಲ್ಲಿಗೆ ಏನು ಫೈಂಡ್ ಮಾಡಬೇಕು, y1 ಆ್ಯಂಡ್ y2 ನಮಗೆ ಡೆಲ್ಟಾ ಇ ಫೈಂಡ್ ಮಾಡಬೇಕು ಅಂದರೆ ಎನರ್ಜಿ ಲಾಸ್ ಡಿಫರೆನ್ಸ್ನ ಫೈಂಡ್ ಮಾಡಬೇಕು ಅಂದರೆ ನಮಗೆ y1 ಆ್ಯಂಡ್ y2 ಬೇಕು. ಇಲ್ಲಿ ಇವರು ಪ್ರಾಬ್ಲಮಲ್ಲಿ y1 ಒಂದೇ ಕೊಟ್ಟಿದ್ದಾರೆ, y2 ಕೊಟ್ಟಿಲ್ಲ. ಸೊ ದಟ್ ವಿ ಹ್ಯಾವ್ ಟು ಫಸ್ಟ್ ಫೈಂಡ್ y2. ಓಕೆ, y2 ಫೈಂಡ್ ಮಾಡಲಿ ಈ ಇಕ್ವೇಶನ್ ನೋಡಿ, ಫಸ್ಟ್ ಇಕ್ವೇಶನ್ q² by g is equal to y1 y2 into y1 plus y2 divided by 2. So q ಅಂದರೆ ಡಿಸ್ಚಾರ್ಜ್ ಇಂಟೆನ್ಸಿಟಿ is nothing but y1 ನೋಡಿ, ಡಿಸ್ಚಾರ್ಜ್ ಇಂಟೆನ್ಸಿಟಿ is nothing but we have which implies ನೋಡಿ, ಡಿಸ್ಚಾರ್ಜ್ ಇಂಟೆನ್ಸಿಟಿ is 1.5 into 20. ಡಿಸ್ಚಾರ್ಜ್ ಇಂಟೆನ್ಸಿಟಿ q ಅಂದರೆ 1.5, that is distance into velocity. ಓಕೆ, ಅದರದ್ದು ಸ್ಕ್ವೇರ್ ಬಿಕಾಸ್ q ಸ್ಕ್ವೇರ್ ಇದೆ, ಡಿವೈಡೆಡ್ ಬೈ 9.81 g which is equal to 1.5 because y1 ಎಷ್ಟಿದೆ 1.5 ಇದೆ, y1 ಸಬ್ಸ್ಟಿಟ್ಯೂಟ್ ಮಾಡಿ, you will get a y2 as 10.25 ಮೀಟರ್. ಈಗ y2 ಸಿಕ್ತು. ನೆಕ್ಸ್ಟ್ ನೀವು ಡೆಲ್ಟಾ ಇ ಫೈಂಡ್ ಮಾಡಬೇಕು. ಡೆಲ್ಟಾ ಇ is equal to y2 minus y1 whole cube divided by 4y1 y2. ಈಗ y1 and y2 ನೋಡಿ 10.25 ಇದೆ, y1 1.5 ಇದೆ. ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get answer as 10.84 ಮೀಟರ್. ಯಾವುದು, ಡೆಲ್ಟಾ ಇ. ಸೊ ನೋಡಿ, ಇದೆಲ್ಲ ಇದು q² by g ಫೈಂಡ್ ಮಾಡೋದೇ ಒಂದು ಪ್ರಾಬ್ಲಮ್, ಡೆಲ್ಟಾ ಇ ಫೈಂಡ್ ಮಾಡೋದೇ ಒಂದು ಪ್ರಾಬ್ಲಮ್, ಡೆಲ್ಟಾ ಪಿ ಫೈಂಡ್ ಮಾಡೋದು ಒಂದು. ನೋಡಿ, 3 ಪ್ರಾಬ್ಲಮ್ ಸೇರಿಸಿ 1 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಸೊ ದಟ್ ಫೈನಲಿ ಪವರ್ ಡಿಸಿಪೇಟೆಡ್ ಡೆಲ್ಟಾ ಪಿ ಇಸ್ ಈಕ್ವಲ್ ಟು 1000 ಬಿಕಾಸ್ ರೋ ಏನಿದೆ ಅದು 1000 ಇದೆ. ಸೊ ಡೆನ್ಸಿಟಿ 9.81 ಇದೆ, ಜಿ ಇದೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇನ್ನು ಕ್ಯೂನು ನಮಗೆ ಇಲ್ಲಿ ಗೊತ್ತಿಲ್ಲ. ಡಿಸ್ಚಾರ್ಜ್ ಅಂದ್ರೆ ಏನು, ಡಿಸ್ಚಾರ್ಜ್ ಇಸ್ ನಥಿಂಗ್ ಬಟ್ ಏರಿಯಾ ಇಂಟು ವೆಲಾಸಿಟಿ. ಏರಿಯಾ ಅಂದ್ರೆ 15 ನೋಡಿ, ವಿಡ್ತ್ ಕೊಟ್ಟಿದ್ದಾರೆ ಗೇಟ್ದು. ಓಕೆ, ನಿಮಗೆ ಫಸ್ಟ್ ಡೆಪ್ತ್ ಸಿಕ್ಕಿದೆ ಜಂಪ್ w ಇಂಟು y1 ದಟ್ ಇಸ್ 15 ಇಂಟು 1.5 ಇಂಟು 20, ವೆಲಾಸಿಟಿ ಇಸ್ 20 ಇಂಟು 10.84. 10.84 ಇಸ್ ನಥಿಂಗ್ ಬಟ್ ನಾವು ಫೈಂಡ್ ಮಾಡಿರೋದು ಡೆಲ್ಟಾ ಇ. ಸೊ ಫೈನಲ್ ಆನ್ಸರ್ ಯು ವಿಲ್ ಗೆಟ್ ಆಸ್ 48.9 ಮೆಗಾವ್ಯಾಟ್. 48.9, ನಿಯರೆಸ್ಟ್ ಆನ್ಸರ್ ಈಸ್ 49.1. ಓಕೆ, ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇದೊಂದು ನೋಡಿ, ಸಿಂಪಲ್ ಪ್ರಾಬ್ಲಮ್ ಇದೆ. A crop requires a total depth of 92 centimeter water for a base period of 120 days. Then the duty of water is, ಅವ್ರೇನು ಕೇಳ್ತಾ ಇದ್ದಾರೆ ನಮಗೆ, ಡ್ಯೂಟಿ ಆಫ್ ವಾಟರ್ ಡಿ ಕೇಳ್ತಾ ಇದ್ದಾರೆ. ಸೊ ನಮ್ಗೇನು ಇಕ್ವೇಶನ್ ಗೊತ್ತಿದೆ, ಡೆಲ್ಟಾ ಇಸ್ ಈಕ್ವಲ್ ಟು 8.64 ಬಿ ಬೈ ಡಿ ದಟ್ ಈಸ್ ಬೇಸ್ ಪೀರಿಯಡ್ ಬೈ ಡ್ಯೂಟಿ. ನಮ್ಗೆ ಇಲ್ಲಿ ಕೇಳ್ತಾ ಇರೋದು ಡ್ಯೂಟಿ, ಸೊ ದಟ್ ವಿ ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ಇಟ್. ದಟ್ ಈಸ್ ಡ್ಯೂಟಿ ಇಸ್ ಈಕ್ವಲ್ ಟು 8.64 ಬೇಸ್ ಪೀರಿಯಡ್ ಬೈ ಡೆಲ್ಟಾ. 8.64 ದೆನ್ ಬೇಸ್ ಪೀರಿಯಡ್ ಇಸ್ 120, ಬಟ್ ಡೆಲ್ಟಾ ನಮ್ಗೆ ಏನು ಕೊಟ್ಟಿದ್ದಾರೆ, 92 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ಮೀಟರ್, ದಟ್ ಈಸ್ 0.92 ಮೀಟರ್. ಕನ್ವರ್ಷನ್ ಇಲ್ಲೂ ಕೂಡ ಯೂನಿಟ್ ಕನ್ವರ್ಷನ್.
So you will get answer as 1127 hectare meter cube. 1127 hectare meter cube in the sense hectare per cubic. Cubic andre meter cube per second adu. Okay, hectare meter cube alla, hectare meter cube per second. Cubic andre meter cube per second. So option is 1127, option A. Then ಇದು ನೋಡಿ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಏನಿದೆ ಈ ವೆಂಚುರಿಮೀಟರ್ ಫಾರ್ಮುಲಾ ರೂಟ್ ಆಫ್ 2GH ಬರ್ತದೆ. ಓಕೆ, ಈ ಪ್ಲೇಸಲ್ಲಿ ಏನಿದೆ ರೂಟ್ ಆಫ್ 2GH ಬರ್ತದೆ. ಬಟ್ ಇವರು ಇಲ್ಲಿ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಆಯಿಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ರೂಟ್ ಆಫ್ 2GH ಇಕ್ವೇಶನ್ ಅಲ್ಲಿ ಏನಿದೆ ಅಲ್ಲಿ ಈ ಇಕ್ವೇಶನ್ ತಗೊಳ್ಬೇಕು. ರೂಟ್ ಆಫ್ 2 ಡೆಲ್ಟಾ ಪಿ ಇಂಟು ಡಿವೈಡೆಡ್ ಬೈ ರೋ, ದಟ್ ಇಸ್ ರೋ ಇಸ್ ದ ಡೆನ್ಸಿಟಿ. ಓಕೆ, ಫಸ್ಟ್ a venturimeter consisting of a portion followed by a throat portion of a constant diameter gradually diverting portion is used to determine the rate of flow in a pipe. Okay, ಇಲ್ಲಿ ನೋಡಿ ಫಸ್ಟ್ ಡಯಾಮೀಟರ್ D1 ಏನಿದೆ ನೋಡಿ, D1 is equal to 15 cm, D2 is equal to ಎಷ್ಟು ಕೊಟ್ಟಿದ್ದಾರೆ 10 cm. ಅಂದ್ರೆ ಇದೆಲ್ಲ ಮೀಟರ್ ಮಾಡ್ಕೊಳ್ಬೇಕು. ದಟ್ ಇಸ್ 0.15 cm which is equal to 0.1 cm. Okay, then find the discharge through the pipe P1 P2. ನೋಡಿ ಪ್ರೆಷರ್ ಕೊಟ್ಟಿದ್ದಾರೆ P 20 ಕಿಲೋ ಪಾಸ್ಕಲ್ ಅಂತ ಕೊಟ್ಟಿದ್ದಾರೆ. 20 ಕಿಲೋ ಪಾಸ್ಕಲ್ ಇನ್ ದ ಸೆನ್ಸ್ 20 into 10 to the power 3 ಪಾಸ್ಕಲ್. ಓಕೆ, ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆಯಿಲ್ ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಗ್ರಾವಿಟಿ 0.9. ಸೊ ನಾವು ಇಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಅಲ್ಲ, ಇದು ಎಸ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಅ ಡೆನ್ಸಿಟಿ, ಇದು ರೋ ಆಗಬೇಕಾಗಿತ್ತು. ಸೊ 0.9 ಅಂದರೆ ಕನ್ವರ್ಷನ್ ಅಲ್ಲಿ 900 ಆಗ್ತದೆ ಅದು. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ ಸಿ ಡಿ ವ್ಯಾಲ್ಯೂ ಅವ್ರು ಕೊಟ್ಟಿಲ್ಲ. ಸಿ ಡಿ ವ್ಯಾಲ್ಯೂ ಕೊಡದೇ ಇದ್ರೆ ಎಷ್ಟು ಅಸ್ಯೂಮ್ ಮಾಡಬೇಕು, 0.98 ಅಸ್ಯೂಮ್ ಮಾಡಬೇಕು. ನೀವು ಪ್ರಾಬ್ಲಮ್ ಅಲ್ಲಿ ಬೇಕಾದ್ರೆ ಒಂದಂತ ಅಸ್ಯೂಮ್ ಮಾಡ್ಬೋದು, ನಿಯರೆಸ್ಟ್ ವ್ಯಾಲ್ಯೂ ಬರ್ತದೆ. ಸ್ಟಿಲ್ 0.98 ಇಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫಾರ್ ಸಿ ಡಿ, ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್. ಇಟ್ ಇಸ್ 0.98 pi by 4. 0.15 is nothing but D1 square into D2 square, root of D1 raised to 4 minus D2 raised to 4 into root of 2. 2 is constant number 2. Delta P is 20 into 10 to the power 3. 20 ಕಿಲೋ ಪಾಸ್ಕಲ್ ಕೊಟ್ಟಿದ್ದಾರೆ, ನಾವು ಪಾಸ್ಕಲ್ ಅಲ್ಲಿ ಹಾಕಬೇಕು. 20 into 3 divided by 900. 900 is the delta, rho. Okay, rho is the 900. So you will get answer as 0.0584 meter cube per second. ಬಟ್ ನಮ್ಗಲ್ಲಿ ಕೇಳಿರೋದೇನು ಲೀಟರ್ ಅಲ್ಲಿ. ಸೊ ಈ ಆನ್ಸರ್ಗೆ ನಾವು 1000 ಇಂದ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ಅ ಆನ್ಸರ್ ಆಸ್ 58.4 ಲೀಟರ್ ಪರ್ ಸೆಕೆಂಡ್. 58.4 liter per second is the answer. That is option D. ನೆಕ್ಸ್ಟ್ ಒನ್ ನೋಡಿ, ಇದು ತುಂಬಾ ಸಿಂಪಲ್ ಆಗಿದೆ, ಇದರಲ್ಲಿ ಕ್ಯಾಲ್ಕುಲೇಷನ್ ಜಾಸ್ತಿ ಇಲ್ಲ. 30 meter ಲಾಂಗ್ ಸ್ಟೀಲ್ ಪೈಪ್ ಸ್ಟ್ಯಾಂಡರ್ಡೈಸ್ಡ್ ವಿತ್ ಅ ಪುಲ್ ಕೊಟ್ಟಿದ್ದಾರೆ ನೋಡಿ, 100 Newton was used to measure a baseline of 1500 meter length ನೋಡಿ 1500 meter ಇದೆ. Pull extended while measuring is 150. Okay, correction for the pull is PM, pull extended for a measuring minus initial pull into length divided by A into E. Okay, A into E ಇಲ್ಲಿ ಕಾನ್ಸ್ಟೆಂಟ್, ಬಿಕಾಸ್ ಅವರು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮತ್ತೆ ಯಂಗ್ಸ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಆಫ್ ದ ಟೇಪ್ ಇನ್ ಟರ್ಮ್ಸ್ ಆಫ್ ಎ ನೇ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ PM is 150, P0 is 100, L is 1500. ದೆನ್ 150 minus 100 is 50. L ವ್ಯಾಲ್ಯೂನ ನೀವು ಮಲ್ಟಿಪ್ಲೈ ಮಾಡಬೇಕು ಅಂತಿಲ್ಲ, ಬಿಕಾಸ್ ಆಪ್ಷನ್ ಅಲ್ಲಿ ಡೈರೆಕ್ಟ್ ಕೊಟ್ಟಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿದೆ ಅಲ್ವಾ ಈ ಪ್ರಾಬ್ಲಮು. ನೆಕ್ಸ್ಟ್ ಒನ್, in a photogrammetric surveying, the image of the hill is 90 mm from the principal point of the photograph. If the elevation of the hill is 500 meter and the flying height is 5000 meter above the datum, then the relief displacement is, okay, relief displacement is equal to image of the top hill into elevation of the top hill divided by flying height of above the datum. Okay, image of the top hill is 90, then elevation of the top hill is 500. ನೆಕ್ಸ್ಟ್ ಇರೋದು ಇದು 1000 ನೋಡಿ, ಕನ್ವರ್ಷನ್ ಫ್ಯಾಕ್ಟರ್, ಬಿಕಾಸ್ ನೋಡಿ 90 mm ಅಂತ ಕೊಟ್ಟಿದ್ದಾರೆ. 90 mm ಇನ್ ದ ಸೆನ್ಸ್ 90 into 10 to the power -3 ಆಯಿತು ಮೀಟರ್ಗೆ. ಓಕೆ, ಸೊ ಆ -3ನ ಇಲ್ಲಿ ಕೆಳಗಡೆ ತೊಗೊಂಡಾಯ್ತಾರೆ 1000, ನೀವು ಮೇಲ್ಗಡೆ ಬೇಕಾದ್ರೆ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಂಟು 5000 ಫ್ಲೈಯಿಂಗ್ ಹೈಟ್ ಅಬೌವ್ ದ ಡೇಟಮ್, ಯು ವಿಲ್ ಗೆಟ್ ಅ ಆನ್ಸರ್ ಆಸ್ 0.009 meter, that is 9 mm. Okay, option B is the right answer. ಸಿಂಪಲ್ ಆಗಿದೆ ಅಲ್ವಾ? ಸಿಂಪಲ್ ಆಗಿರ್ತದೆ ಪ್ರಾಬ್ಲಮ್ಸ್ಗಳು, ಓನ್ಲಿ ನಿಮ್ಮ ಕಾನ್ಸೆಪ್ಟು ಕ್ಲಿಯರ್ ಆಗಬೇಕು. ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಸಲ ಹೇಳಿದ್ದೇನೆ, ಆದರೂ ತುಂಬ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಒನ್, ದ ಅಬ್ಸರ್ವ್ಡ್ ಬಿಯರಿಂಗ್ ಆಫ್ ಅ ಟ್ರಾವರ್ಸ್ ಆರ್ ಗಿವನ್ ಬಿಲೋ. ನಮ್ಗೆ ಇಲ್ಲಿ ಏನು ಕೇಳಿದ್ದಾರೆ, ಲೋಕಲ್ ಅಟ್ರಾಕ್ಷನ್ ಕೇಳಿದ್ದಾರೆ. ಲೋಕಲ್ ಅಟ್ರಾಕ್ಷನ್ ಇಸ್ ನಥಿಂಗ್ ಬಟ್ ನೋಡಿ ಲೈನ್ ಏನಿದೆ ಪಿ ಕ್ಯೂ ಆ್ಯಂಡ್ ಕ್ಯೂ ಪಿ. ಈಗ ಪಿ ಕ್ಯೂ ಆ್ಯಂಡ್ ಕ್ಯೂ ಪಿ
ಇದ್ರದ್ದು ನೀವು ಬಿಯರಿಂಗ್ನ ಮೈನಸ್ ಮಾಡಿದರೆ ಯು ವಿಲ್ ಗೆಟ್ ಅ ಒನ್ ವ್ಯಾಲ್ಯೂ ದಟ್ ಶುಡ್ ಬಿ ಗ್ರೇಟರ್ ದೆನ್ 180 ಆರ್ ಈಕ್ವಲ್ ಟು 180 ಡಿಗ್ರಿ, ದೆನ್ ಲೋಕಲ್ ಅಟ್ರಾಕ್ಷನ್ ಇಲ್ಲ ಅಂತ. ನೀವು ಲೆಸ್ ದೆನ್ 180 ಡಿಗ್ರಿ ವ್ಯಾಲ್ಯೂ ಬಂದರೆ ಆ ಪಾಯಿಂಟಲ್ಲಿ ಲೋಕಲ್ ಅಟ್ರಾಕ್ಷನ್ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಪಿ ಕ್ಯೂ ಆ್ಯಂಡ್ ಕ್ಯೂ ಪಿ ಮಾಡಿ 226 minus 46.15, you will get answer as 180 degree. Second one is 286 degree 15 minutes minus 108 degree 15 minutes. You will get answer as 178 degree. So ನೋಡಿ ಈ ಪಾಯಿಂಟ್ ಅಲ್ಲಿ ಲೋಕಲ್ ಅಟ್ರಾಕ್ಷನ್ ಇದೆ ಕ್ಯೂ ಆರ್ ಅಲ್ಲಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಸೊ ದಟ್ ಅದೇ ರೀತಿ ನೆಕ್ಸ್ಟ್ ಎರಡು ಮಾಡಿ 181 ಡಿಗ್ರಿ 180 ಡಿಗ್ರಿ ಬರ್ತದೆ. ಸೊ ದಟ್ ಲೋಕಲ್ ಅಟ್ರಾಕ್ಷನ್ ಇರೋದು ಒಂದೇ ಪಾಯಿಂಟ್ ಅಲ್ಲಿ, ದಟ್ ಈಸ್ ಕ್ಯೂ ಆರ್ 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 ಕ್ಯೂ. ಸೊ ಓನ್ಲಿ ಆರ್ is the right answer because ನೋಡಿ ಓನ್ಲಿ ಆರ್ ಪಾಯಿಂಟ್ ಅಲ್ಲಿ ಲೋಕಲ್ ಅಟ್ರಾಕ್ಷನ್ ಇದೆ. ಸಿಂಪಲ್ ಆಗಿದೆ ಅಲ್ವಾ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಒನ್, ದ ಲ್ಯಾಟಿಟ್ಯೂಡ್ ಅಂಡ್ ಡಿಪಾರ್ಚರ್ ಆಫ್ ದ ಲೈನ್ ಎ ಬಿ ಈಸ್ 75 ಮೀಟರ್ ಅಂಡ್ ಮೈನಸ್ 45.1 ಮೀಟರ್. ದ ಹೋಲ್ ಸರ್ಕಲ್ ಬಿಯರಿಂಗ್ ಕೇಳಿದ್ದಾರೆ ಡಬ್ಲ್ಯೂ ಬಿ ಸಿ. ಓಕೆ, ಹೋಲ್ ಸರ್ಕಲ್ ಬಿಯರಿಂಗ್ ಡಬ್ಲ್ಯೂ ಸಿ ಬಿ, ಹೋಲ್ ಸರ್ಕಲ್ ಬಿಯರಿಂಗ್. ಓಕೆ, ಹೋಲ್ ಸರ್ಕಲ್ ಬಿಯರಿಂಗ್ ಇಸ್ ಈಕ್ವಲ್ ಟು ನೋಡಿ ಈಗ ಪ್ಲಸ್ 78 ಇದೆ. ಓಕೆ, ಮತ್ತು ಮೈನಸ್ 45.1 ಇದೆ. ನೀವು ಫಸ್ಟ್ ಇದನ್ನು ಡ್ರಾ ಮಾಡ್ಕೊಳ್ಳಿ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ನ. ದೆನ್ ಪ್ಲಸ್ ಆ್ಯಂಡ್ ಮೈನಸ್ ಇದು ಯಾವ ಕೋಆರ್ಡಿನೇಟಲ್ಲಿ ಬರ್ತದೆ ಅಂತ ನೋಡಬೇಕು. ಒಂದು ಫಸ್ಟ್ ಕೋಆರ್ಡಿನೇಟಲ್ಲಿ ಏನು ಬರ್ತದೆ, ಪ್ಲಸ್ ಆ್ಯಂಡ್ ಪ್ಲಸ್ ಬರ್ತದೆ. ಸೆಕೆಂಡ್ ಕೋಆರ್ಡಿನೇಟಲ್ಲಿ ಏನು ಬರ್ತದೆ ನೋಡಿ, ಥರ್ಡ್ ಕೋಆರ್ಡಿನೇಟಲ್ಲಿ ಏನು ಬರ್ತದೆ ನೋಡಿ. ಬಟ್ ಪ್ಲಸ್ ಆ್ಯಂಡ್ ಮೈನಸ್ ಬರೋದು ಯಾವತ್ತೂ ಕೂಡ ನೋಡಿ ಫೋರ್ತ್ ಕೋಆರ್ಡಿನೇಟಲ್ಲಿ, ಬಿಕಾಸ್ ನೋಡಿ ಇದು ಪ್ಲಸ್ ಇರ್ತದೆ, ನೆಕ್ಸ್ಟ್ ಇದು ಮೈನಸ್ ಇರ್ತದೆ. ಸೊ ಪ್ಲಸ್ ಆ್ಯಂಡ್ ಮೈನಸ್ ಬರೋದು ಫೋರ್ತ್ ಕೋಆರ್ಡಿನೇಟ್. ಓಕೆ, ಫೋರ್ತ್ ಕೋಆರ್ಡಿನೇಟ್ ವ್ಯಾಲ್ಯೂ ನಾವು ತಗೊಳ್ಬೇಕು. ನೀವು ಆಪ್ಷನ್ ನೋಡಿದ್ರೆ ನೋಡಿ, ಇದು ಫಸ್ಟ್ ಕೋಆರ್ಡಿನೇಟ್, ಇದು ಸೆಕೆಂಡ್ ಕೋಆರ್ಡಿನೇಟ್, ಇದು ಥರ್ಡ್ ಕೋಆರ್ಡಿನೇಟ್. ನೀವು ಡೈರೆಕ್ಟ್ಲಿ ಯು ಕ್ಯಾನ್ ಟಿಕ್ ಇಟ್ ಆಸ್ ಫೋರ್ತ್ ಕೋಆರ್ಡಿನೇಟ್, ದಟ್ ಈಸ್ 330 ಡಿಗ್ರಿ. ಬಟ್ ಕ್ಯಾಲ್ಕುಲೇಷನ್ ನೀವು ಹೇಗೆ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಬೇರೆ ರೀತಿ ಪ್ರಾಬ್ಲಮ್ ಬಂದರೆ ಬೇಕಾಗ್ತದೆ, ಬಿಕಾಸ್ ಆಪ್ಷನಲ್ಲಿ ಡೈರೆಕ್ಟ್ಲಿ ನಾವು 330 ಡಿಗ್ರಿ ಟಿಕ್ ಹಾಕ್ಬೋದು, ಬಿಕಾಸ್ ಇದು ಫೋರ್ತ್ ಕೋಆರ್ಡಿನೇಟ್. ಕ್ಯಾಲ್ಕುಲೇಷನ್ ಮಾಡುವ ಯಾವುದೇ ನೆಸೆಸರಿ ಇರಲ್ಲ. ಬಟ್ ಏನಾದರೂ ಆಪ್ಷನಲ್ಲಿ ಒಂದು 330 ಒಂದು 320 ಈ ಥರ ಎಲ್ಲಾನು ಫೋರ್ತ್ ಕೋಆರ್ಡಿನೇಟರ್ ಕೊಟ್ಟರೆ ಅವಾಗ ಆಪ್ಷನ್ ಬೇಕಾಗ್ತದಲ್ವಾ ಆನ್ಸರು. ಹಾಗಾಗಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಡೆಲ್ಟಾ ಡಿ ಡಿವೈಡೆಡ್ ಬೈ ಡೆಲ್ಟಾ ಎಲ್. ಡೆಲ್ಟಾ ಡಿ ಈಸ್ ಡಿಪಾರ್ಚರ್ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಈಸ್ ಲ್ಯಾಟಿಟ್ಯೂಡ್. ಡಿಪಾರ್ಚರ್ ಈಸ್ ಮೈನಸ್ 45.1, ಲ್ಯಾಟಿಟ್ಯೂಡ್ ಈಸ್ 78. ಸೊ ನೀವು ಟ್ಯಾನ್ ಇನ್ವರ್ಸ್ ಆಫ್ ದಿಸ್ ವ್ಯಾಲ್ಯೂ ಮಾಡಿದಾಗ ಯು ವಿಲ್ ಗೆಟ್ ಆನ್ಸರ್ ಆಸ್ ಮೈನಸ್ 30 ಡಿಗ್ರಿ. ಓಕೆ, ದೆನ್ ಹೋಲ್ ಸರ್ಕಲ್ ಬಿಯರಿಂಗ್ ಅಂದರೆ 360 ಡಿಗ್ರಿ ಇರ್ತದಲ್ವಾ. 360ದಲ್ಲಿ ಬಂದಿರೋದನ್ನು ನೀವು ಮೈನಸ್ 30 ಇದೆ, ಸೊ ಮೈನಸ್ 30 ಮಾಡಿದರೆ ಯು ವಿಲ್ ಗೆಟ್ ಆನ್ಸರ್ ಆಸ್ 330 ಡಿಗ್ರಿ. ಓಕೆ, ಈ ಥರ ಮಾಡೋದು. ಅದು ಇಲ್ಲಿ ಡೈರೆಕ್ಟ್ ಆನ್ಸರ್ ಇದೆ ಟಿಕ್ ಹಾಕ್ಬೋದು. ನೆಕ್ಸ್ಟ್ ಒನ್, ಇದು ಒಂದು ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ದ ಕ್ರಿಟಿಕಲ್ ಗ್ರೇಡಿಯಂಟ್ ಆಫ್ ಸ್ಯಾಂಡ್ ಡಿಪಾಸಿಟ್ ಸ್ಪೆಸಿಫಿಕ್ ಗ್ರಾವಿಟಿ ಇಸ್ 2.65, ವೈಡ್ ರೇಷಿಯೋ ಇಸ್ 0.5. ಓಕೆ, ಏನು ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಗ್ರಾವಿಟಿ ಇಸ್ 2.65, ವೈಡ್ ರೇಷಿಯೋ ಈಸ್ ಈಕ್ವಲ್ ಟು 0.5. ಸೊ ನಮ್ಗೆ ಇಲ್ಲಿ ಕೇಳಿರೋದು ಐ ಸಿ, ದಟ್ ಈಸ್ ಕ್ರಿಟಿಕಲ್ ಹೈಡ್ರಾಲಿಕ್ ಗ್ರೇಡಿಯಂಟ್, G minus 1 divided by 1 plus E, which is 2.65 minus 1 divided by 1 plus 0.5. Finally, answer will be 1.1. Okay, option C is the right answer. Next one, a single pile of length 6 meter, square in a cross section of side 0.5 meter is proposed in a cohesive soil with an unconfined compressive strength 40 kilonewton per meter square. The unit weight of 16 kilonewton per meter cube. The ultimate load carrying capacity of the pile is. Ultimate load carrying capacity of the pile. Ultimate load carrying capacity of the pile is equal to, that is the strength in bearing plus strength in friction. Okay, strength in bearing QB is equal to 9C into AB. Okay, 9C into AB. C here is the strength. ಇಲ್ಲಿ C value direct ಕೊಟ್ಟಿಲ್ಲ, ಇಲ್ಲಿ ಏನು ಮಾಡಿದ್ದಾರೆ, QU value ಕೊಟ್ಟಿಲ್ಲ, unconfined compressive strength. So C value ಏನಿರ್ತದೆ, it should be strength value QU divided by 2, that is 20. Okay, C value will get as 20. Then area ನೋಡಿ, AB is the base, area in the base, that is 0.5 of the into 0.5 ಇಲ್ಲಿ ಕೊಟ್ಟಿದ್ದಾರೆ, ಸೈಡ್ ಕೊಟ್ಟಿದ್ದಾರಲ್ವಾ ಅದು. ಓಕೆ, ಸ್ಕ್ವೇರ್. ಸೊ 45 ಕಿಲೋನ್ಯೂಟನ್ ಬಂತು. ಇದು ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಅಲ್ಲಿ QS ಫೈಂಡ್ ಮಾಡ್ಬೇಕು ನೀವು. QS is the strength in the friction, that is alpha C dash into AS. ಅದು AS ದು ಫಾರ್ಮುಲಾ 4 into AL. ಓಕೆ, alpha value ಕೊಟ್ಟಿಲ್ಲ, so that you have to assume it as 1. then C dash is 20, 4 is 4, A ಅಂದ್ರೆ one side 0.5, then length L is the length is equal to 6 meter. so substitute ಮಾಡಿದ್ರೆ you will get as 240. ಎರಡನ್ನು ನೀವು ಆಡ್ ಮಾಡಿದ್ರೆ 45 plus 240 is equal to 285 is the right answer. Okay, next one,
ವರ್ಟಿಕಲ್ ಎಕ್ಸ್ಕವೇಷನ್ ಇಸ್ ಪ್ರಪೋಸ್ಡ್ ಇನ್ ಅ ಕೊಹಿಸಿವ್ ಸಾಯಿಲ್ ವಿತ್ ಅ ಕೊಹಿಷನ್. ನೋಡಿ ಕೊಹಿಷನ್ ಕೊಟ್ಟಿದ್ದಾರೆ, ಪ್ಯೂರ್ಲಿ ಕೊಹಿಷನ್ ಸಿ ಕೊಟ್ಟಿದ್ದಾರೆ. 5 ವ್ಯಾಲ್ಯೂ ಇಸ್ ಈಕ್ವಲ್ ಟು 0, 5 ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆದರೆ ಆಕ್ಟಿವ್ ರೆಸಿಸ್ಟೆನ್ಸ್ ಕೆ ಇಸ್ ಈಕ್ವಲ್ ಟು ಏನಾಗ್ತದೆ 1 ಆಗ್ತದೆ. ಓಕೆ, ಸೊ 2c ಡಿವೈಡೆಡ್ ಬೈ ಸಿಗ್ಮಾ ರೂಟ್ ಕೆ ಎ. ಸೊ ಇದನ್ನೆಲ್ಲ ಕ್ಲಾಸಲ್ಲಿ ತುಂಬ ಡೆಪ್ತಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ 2 ಇಂಟು ಸಿ ಈಸ್ 40 ಇಂಟು 20 ಪ್ಯೂರ್ ಕೊಹಿಷನ್ ಕೊಟ್ಟಿದ್ದರಿಂದ ಕೆ ಎ ವ್ಯಾಲ್ಯೂ ಇಸ್ 1. ಸೊ ರೂಟ್ 1 ಯು ವಿಲ್ ಗೆಟ್ ಆನ್ಸರ್ ಆಸ್ 4 ಮೀಟರ್. ಆಪ್ಷನ್ A is the right answer. Next one, structural load is idealized as 100 kilonewton point load at a ground level. Vertical stress is 2 meter exactly below the load is. ನೋಡಿ ವರ್ಟಿಕಲ್ ಸ್ಟ್ರೆಸ್ ಕೇಳಿದ್ದಾರೆ, ಎಕ್ಸಾಕ್ಟ್ಲಿ ಲೋಡು 100 ಕಿಲೋನ್ಯೂಟನ್ ಇದೆ, ವರ್ಟಿಕಲ್ ಸ್ಟ್ರೆಸ್ 2 ಮೀಟರ್ ಬಿಲೋ ಕೇಳಿದೆ. ಬಟ್ ರೇಡಿಯಲ್ ಡಿಸ್ಟೆನ್ಸ್ ಆರ್ ಏನು ಕೊಟ್ಟಿದ್ದಾರಾ ಇಲ್ಲ, ಸೊ ದಟ್ ಆರ್ ಈಕ್ವಲ್ ಟು 0. ಈ ಥರ ಯಾವ್ದಾದ್ರು 2 ಥಿಯರಿ ಇದೆ ಇದರಲ್ಲಿ, ಒಂದು ಬೋಸ್ನಿಕಿಸ್ ಥಿಯರಿ, ಇನ್ನೊಂದು ವೆಸ್ಟರ್ಗಾರ್ಡ್ ಥಿಯರಿ. ಸೊ ನೀವು ಯಾವುದನ್ನ ಯೂಸ್ ಮಾಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಇಲ್ಲಿ ಯಾವುದನ್ನ ಯೂಸ್ ಮಾಡಿ ಅಂತ ಕೊಟ್ಟಿಲ್ಲ. ಸೊ ದಿಸ್ ಯು ಹ್ಯಾವ್ ಟು ಫೈಂಡ್ ಆರ್ ಬೈ ಝೆಡ್ ವ್ಯಾಲ್ಯೂ. ಸೊ 0/2 ಈಸ್ 0. ಸೊ ನಿಮಗೆ ಆರ್ ಬೈ ಝೆಡ್ ವ್ಯಾಲ್ಯೂ ಏನು 0 ಸಿಕ್ತು. ಅದೇನಿದೆ ಲೆಸ್ ದೆನ್ 1.5 ಇದೆ. ಸೊ ದಟ್ ಯು ಹ್ಯಾವ್ ಟು ಯೂಸ್ ಅ ಬೋಸ್ನಿಕಿಸ್ ಇಕ್ವೇಷನ್. ಒಂದು ವೇಳೆ ಅದು ಮೋರ್ ದೆನ್ 1 ಪಾಯಿಂಟ್ ಆರ್ ಬೈ ಝೆಡ್ ವ್ಯಾಲ್ಯೂ ಮೋರ್ ದೆನ್ 1.5 ಇದ್ರೆ ಯು ಹ್ಯಾವ್ ಟು ಯೂಸ್ ಅ ವೆಸ್ಟರ್ಗಾರ್ಡ್ ಇಕ್ವೇಷನ್. ಓಕೆ, ಸೊ ದಟ್ ಬೋಸ್ನಿಕಿಸ್ ಇಕ್ವೇಷನ್ ನೋಡಿ, ಸಿಗ್ಮಾ ಇಸ್ ಈಕ್ವಲ್ ಟು 3q ಡಿವೈಡೆಡ್ ಬೈ 25z². ಇನ್ನು ನೆಕ್ಸ್ಟ್ ಇದೆ 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಬೈ ಝೆಡ್ ಅಂತ, ಬಟ್ ಅಲ್ಲಿ ಆರ್ 0 ಇರೋದ್ರಿಂದ ಆ ವ್ಯಾಲ್ಯೂ ವಿಲ್ ಬಿ 1 ಆಗ್ತದೆ. ಓಕೆ, ಸೊ ದಟ್ ಈ ಇಕ್ವೇಷನ್ಗೆ ನಾವು ರೆಡ್ಯೂಸ್ ಆಗ್ತೇವೆ. 3q ಡಿವೈಡೆಡ್ ಬೈ 25z². 3 is 3, q is 100, 2pi is 2pi into 2 square. Z ಅಂದರೆ 2 ಕೊಟ್ಟಿದ್ದಾರೆ, ಎಕ್ಸಾಕ್ಟ್ಲಿ 2 ಮೀಟರ್ ಡೆಪ್ತ್ ಅಲ್ಲಿ. ಸೊ ವ್ಯಾಲ್ಯೂ ವಿಲ್ ಬಿ 11.94 kilonewton per meter square. 11.94 kilonewton per meter square. Option C is the right answer. Next one, an infinite slope of 30 degree to the horizontal is proposed in a granular soil having an angle of internal friction. Angle of internal friction phi is equal to 36 degree. I ಏನು ಕೊಟ್ಟಿದ್ದಾರೆ ನೋಡಿ 30 ಡಿಗ್ರಿ ಕೊಟ್ಟಿದ್ದಾರೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು tan phi divided by tan I, that is tan 36 degree divided by tan 30 degree. You will get answer as 1.25. Nearest value is 1.2. Option C is the right answer. Next one, the distribution factor for a members A and AB ನೋಡಿ ಇಲ್ಲಿ AB and AD ಕೊಟ್ಟಿದ್ದಾರೆ. AB ಕರೆಕ್ಟ್, ಓಕೆ, A and B. A and D ಗೆ ಇದು ಫೈಂಡ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಇಲ್ಲಿ ಯಾವುದೋ ಮೆಂಬರ್ ಇಲ್ಲ. ಸೊ ದಟ್ ಮ್ಯಾಕ್ಸಿಮಮ್ ಯು ವಿಲ್ ಗೆಟ್ ಅ ಗ್ರೇಸ್ ಮಾರ್ಕ್ಸ್ ಹಿಯರ್. ನಾವು ಇಲ್ಲಿ AB and AC ಗೆ ಫೈಂಡ್ ಮಾಡೋಣ. ಓಕೆ, ಬಿಕಾಸ್ AB and AC ಯು ಕ್ಯಾನ್ ಫೈಂಡ್. ಸೊ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ AB ಇಸ್ ಈಕ್ವಲ್ ಟು ನೋಡಿ ಸ್ಟಿಫ್ನೆಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಸ್ಟಿಫ್ನೆಸ್. ಓಕೆ, ಫಸ್ಟ್ ಸ್ಟಿಫ್ನೆಸ್ ಫೈಂಡ್ ಮಾಡೋಣ. 4EI ಡಿವೈಡೆಡ್ ಬೈ ಎಲ್ ಅದು. ಓಕೆ, 4EI ಡಿವೈಡೆಡ್ ಬೈ ಎಲ್. ಎಲ್ ಎಷ್ಟಿದೆ? 2 ಮೀಟರ್ ಇಂಟು 2 ಮೀಟರ್ AB ಗೆ, ಸೊ 4 ಮೀಟರ್. So you will get it as 4EI stiffness. Then stiffness for AC is equal to 4EI divided by ಅದು ಕೂಡ L. ಬಟ್ ಇಲ್ಲಿ AC ಇದು L ಲೆಂತ್ ಎಷ್ಟಿದೆ ನೋಡಿ 2 ಮೀಟರ್ ಇದೆ. ಓಕೆ, ಸೊ 4EI by 2 that is 2EI ಬಂತು. ಓಕೆ, ಯಾವ್ದು ನಮ್ಗೆ ಸಿಕ್ತು ಈಗ? ಸ್ಟಿಫ್ನೆಸ್ ಸಿಕ್ತು. ಸೊ ದಟ್ ಸಮೇಷನ್ ಆಫ್ ಸ್ಟಿಫ್ನೆಸ್ ನ ಮಾಡ್ಬೇಕು. ನೆಕ್ಸ್ಟ್ ಸಮೇಷನ್ ಆಫ್ ಸ್ಟಿಫ್ನೆಸ್ ಇಸ್ ಈಕ್ವಲ್ ಟು ಸ್ಟಿಫ್ನೆಸ್ ಆಫ್ AB that is EI plus stiffness of AC that is 2EI. You will get an answer as 3EI. ಓಕೆ, 3EI ಬಂತು. ಈಗ ನಮಗೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ AB is equal to EI divided by 3EI that is 1/3 that is 0.33. Distribution factor for AC is 2EI divided by 3EI that is 2/3 that is 0.66. ಇದೇ ಬಂತು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್, that is stiffness divided by total stiffness. So 0.33 in 0.67, 0.33 and 0.67. So option B is the right answer. But ಆಪ್ಷನ್ ಬಿ ರೈಟ್ ಆನ್ಸರ್ ಆದರೂ ಕೂಡ ಇದು ಗ್ರೇಸ್ ಆಗೋ ಚಾನ್ಸಸ್ ಇದೆ, ಬಿಕಾಸ್ AD ಅಂತ ಕೊಟ್ಟಿದ್ದಾರೆ ಅವರು ಬಾಕ್ಸ್. AD ದಲ್ಲಿ ಫೈಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅಲ್ಲಿ ಮೆಂಬರ್ ಇಲ್ಲ. ಓಕೆ, ದೆನ್ ದ ಝೀರೋ ಫೋರ್ಸ್ ಮೆಂಬರ್ ಇನ್ ಟ್ರಸ್ಟ್ ಶೋನ್ ಬಿಲೋ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಸೇಮ್ ಪ್ರಾಬ್ಲಮ್ ಇದೆ IES ಅಲ್ಲಿ. ಓಕೆ, ಬಟ್ ಅವರೇ ಈ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡಿದ್ದಾರೆ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂದರೆ ನೋಡಿ, ಆ ಸೇಮ್ ಪ್ರಾಬ್ಲಮ್ ಏನಿದೆ IAS ಅಲ್ಲಿ. ಈ ಕಡೆ ಒಂದು ಹಿಂಜಡ್ ಸಪೋರ್ಟ್ ಇದೆ, ಈ ಕಡೆ ರೋಲರ್ ಸಪೋರ್ಟ್ ಇದೆ, ಇಲ್ಲಿ ಉಲ್ಟಾ ಇದೆ ನೋಡಿ, ರೋಲರ್ ಸಪೋರ್ಟ್ ಇಲ್ಲಿದೆ, ಹಿಂಜಡ್ ಸಪೋರ್ಟ್ ಇಲ್ಲಿದೆ, ಅಷ್ಟೇ ಚೇಂಜಸ್ ಮಾಡಿದ್ದಾರೆ. ಸೊ ಆನ್ಸರ್ ಚೇಂಜ್ ಆಗ್ತದೆ ಅವಾಗ. ಓಕೆ, ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಟೇಕ್ ಅ ಪಾಯಿಂಟ್. ಈಗ ನೋಡಿ, ಒಂದು ನಿಮಗೆ ಲೈನಲ್ಲಿ ಒಂದು ಫೋರ್ಸ್ ಇದೆ. ಓಕೆ, 2 ಮೆಂಬರ್ ಇದೆ. 2 ಮೆಂಬರ್ ಒಂದೇ ಲೈನಲ್ಲಿ ಇದ್ದಾಗ 3ನೇ ಮೆಂಬರ್ ಏನಿದೆ ಅಲ್ಲಿ ಫೋರ್ಸ್ 0 ಆಗ್ತದೆ. ಓಕೆ, 0 ಮೆಂಬರ್ ಫೋರ್ಸ್ಗೆ. ಈಗ ನೀವೇನು ಮಾಡಿ, A ಮತ್ತು D ಇದು B ಪಾಯಿಂಟ್, ಓಕೆ, ಇದು C ಪಾಯಿಂಟ್. ಸೊ ಈ ಪಾಯಿಂಟ್ನ ತಗೊಂಡಾಗ AB ಮತ್ತು BD ಒಂದೇ ಲೈನಲ್ಲಿದೆ. ಸೊ ದಟ್ ನಿಮಗೆ BC ಏನಿದೆ, BC ವಿಲ್ ಬಿ 0. ಸೊ ಇದು 0 ಮೆಂಬರ್ ಫೋರ್ಸ್ ಆಯ್ತು ಈಗ.
ಸೊ ದಟ್ ನೆಕ್ಸ್ಟ್ ಏನು ಮಾಡಿ, ರಿಮೂವ್ ದಿಟ್ ಬಿ ಸಿ. ಪ್ರಾಕ್ಟಿಕಲಲ್ಲಿ ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಥೇರಿದಲ್ಲಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಬಿ ಸಿನ ರಿಮೂವ್ ಮಾಡಿ. ಬಿ ಸಿ ರಿಮೂವ್ ಮಾಡಿ ಆದ ನಂತರ ಎ ಸಿ ಇ, ಓಕೆ, ಇದು ಒಂದೇ ಲೈನಲ್ಲಿದೆ. ಸೊ ದಟ್ ಡಿ ಇ ವಿಲ್ ಬಿ 0 ಮೆಂಬರ್ ಫೋರ್ಸ್, ಬಿಕಾಸ್ ಎರಡು ಮೆಂಬರ್ಸ್ಗಳು ಒಂದೇ ಲೈನಲ್ಲಿದ್ದಾಗ ಮೂರನೇ ಮೆಂಬರ್ ಏನಿದೆ ಅದ್ರ ವ್ಯಾಲ್ಯೂ 0 ಆಗಿರ್ತದೆ ಫೋರ್ಸ್. ಸೊ ದಟ್ ನಿಮ್ಗೆ ಎರಡು ಸಿಕ್ತು. ಈಗ ಯಾವ್ದಾವ್ದು 0 ಸಿಕ್ತು? ಬಿ ಸಿ ಆ್ಯಂಡ್ ಸಿ ಡಿ, ಓಕೆ, ಎರಡು ವ್ಯಾಲ್ಯೂ 0 ಸಿಕ್ತು. ನೆಕ್ಸ್ಟ್ ನೀವು ಈ ಲೈನ್ನ ತಗೊಳ್ಳಿ. ಓಕೆ, ಇಲ್ಲಿ ರೋಲರ್ ಸಪೋರ್ಟ್ ಇದೆ. ರೋಲರ್ ಸಪೋರ್ಟ್ಗೆ ಒಂದು ರಿಯಾಕ್ಷನ್ ಬರ್ತದೆ. ಓಕೆ, ದಿಟ್ ಈಸ್ ಎನ್ ಅಟ್ ಪಾಯಿಂಟ್ ಡಿ ಆ್ಯಂಡ್ ದಿಸ್ ಇಸ್ ದ ಪಾಯಿಂಟ್ ಎ. ಓಕೆ, ದಿಸ್ ಇಸ್ ದ ಪಾಯಿಂಟ್ ಇ. ಸೊ ಈಗ ನೋಡಿ, ಈಗ ಎ ಮತ್ತು ಡಿ ಆ್ಯಂಡ್ ದಿಸ್ ಫೋರ್ಸ್ ಆಲ್ಸೋ ಆಕ್ಟ್ ಆಸ್ ಮೆಂಬರ್ ಡ್ಯೂರಿಂಗ್ ಅಸಂಪ್ಷನ್. ಓಕೆ, ಸೊ ದಟ್ ದ ಎ ಡಿ ಇ ವ್ಯಾಲ್ಯೂ ವಿಲ್ ಬಿ ಆಲ್ಸೋ 0. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎ ಬಿ ಸಿ ಸಿ ಡಿ ಆ್ಯಂಡ್ ಡಿ ಇ ಮೂರಲ್ಲೂ ಕೂಡ ಮೆಂಬರ್ ಏನಿದೆ 0 ಇದೆ, 0 ಫೋರ್ಸ್ ಮೆಂಬರ್ ಇದೆ. ಓಕೆ, ನೆಕ್ಸ್ಟ್ ಒನ್, ಮ್ಯಾಗ್ನಿಟ್ಯೂಡ್ ಆಫ್ ದ ಬೆಂಡಿಂಗ್ ಮೂಮೆಂಟ್ ಡೆವಲಪ್ಡ್ ಎಟ್ ಅ ಫಿಕ್ಸ್ಡ್ ಎಂಡ್ ಮೂಮೆಂಟ್ ಎ ಬೀಮ್ ಇಸ್ ಗಿವನ್. ನೋಡಿ, ಮ್ಯಾಗ್ನಿಟ್ಯೂಡ್ ಬೆಂಡಿಂಗ್ ಮೂಮೆಂಟ್ ಫಿಕ್ಸ್ಡ್ ಎಂಡ್ ಎ, ಇದನ್ನು ನೀವು ನಾರ್ಮಲ್ ಆಗಿ ಸಾಲ್ವ್ ಮಾಡಿದ್ರೆ ತುಂಬಾ ಸಮಯ ತಗೊಳ್ಕೊಳ್ತದೆ. ಅದಕ್ಕೆ ಒಂದು ಈಕ್ವೇಶನ್ ಇದೆ. ಈ ತರ ಇದ್ದಾಗ ನೀವು ಈ 50 ನ್ಯೂಟನ್ ಏನಿದೆ ಮತ್ತು ಈ 2 ಏನಿದೆ, ಓಕೆ, ಈ ಲೆಂತ್ ಆ್ಯಂಡ್ ಈ ಫೋರ್ಸ್, ಇದನ್ನ ನೀವು ಈ ತರ ಕಪಲ್ ಆಗಿ ಕನ್ವರ್ಷನ್ ಮಾಡ್ಬೋದು. ಓಕೆ, ಈ ನೋಡಿ, ಈ ತರ ಕಪಲ್ ಆಗಿ ನೀವು ಕನ್ವರ್ಷನ್ ಮಾಡ್ಬೋದು ಇಲ್ಲಿ. ಸೊ ನೀವು ಕಪಲ್ ಆಗಿ ಕನ್ವರ್ಷನ್ ಮಾಡಿದಾಗ ಆ ಕಪಲ್ದು ಹಾಫ್ ವ್ಯಾಲ್ಯೂ ಏನಿದೆ ಅದು ಮ್ಯಾಗ್ನಿಟ್ಯೂಡ್ ಎಟ್ ಫಿಕ್ಸ್ಡ್ ಆ್ಯಂಡ್ ಎ ಆಗಿರ್ತದೆ. ಓಕೆ, ದಟ್ ಈಸ್ ನೋಡಿ ಪಿ ಇಂಟು ಎ. ಪಿ ಇಸ್ ಫ್ರೆಶ್ ಫೋರ್ಸ್, ದಟ್ ಈಸ್ ಎ ಇಸ್ ದ ಡಿಸ್ಟೆನ್ಸ್. ಓಕೆ, ಪಿ ಎಷ್ಟಿದೆ? 50 ಇದೆ. ಎ ಎಷ್ಟಿದೆ? 2 ಇದೆ, 2 ಮೀಟರ್ ಇದೆ. ಸೊ ಈ 2 ಮೀಟರ್. ಓಕೆ, ಸೊ ಇದು ಕಪಲ್ ಆಯಿತು. ಇದ್ರದ್ದು ಹಾಫ್, ದಟ್ ಈಸ್ ಡಿವೈಡೆಡ್ ಬೈ 2 ವಿಚ್ ಇಸ್ 50 ಇಸ್ ದ ಏನಿದೆ ಅದು 50 ಇಸ್ ದ ಮ್ಯಾಗ್ನಿಟ್ಯೂಡ್ ಎಟ್ ದ ಪಾಯಿಂಟ್ ಎ. ಗೊತ್ತಾಯ್ತಲ್ವಾ? ಮ್ಯಾಗ್ನಿಟ್ಯೂಡ್ ಆಫ್ ಬೆಂಡಿಂಗ್ ಮೂಮೆಂಟ್ ಎಟ್ ಅ ಪಾಯಿಂಟ್ ಎ. ಸಿಂಪಲ್ ಆಗಿದೆ. ನೆಕ್ಸ್ಟ್ ಒನ್, ಕಂಟಿನ್ಯೂಸ್ ಬೀಮ್ ಶೋನ್ ಇನ್ ಬಿಲೋ, ಟೋಟಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನಸಿ. ಸ್ಟ್ಯಾಟಿಕ್ ಇಂಡಿಟರ್ಮಿನಸಿ ಈಸ್ ಈಕ್ವಲ್ ಟು ರಿಯಾಕ್ಷನ್ಸ್ ಮೈನಸ್ ಎಸ್ ಮೈನಸ್ ಫೋರ್ಸ್ ರಿಲೀಸ್. ಓಕೆ, ಫಸ್ಟ್ ರಿಯಾಕ್ಷನ್ಸ್ ಎಷ್ಟಿದೆ ಅಂತ ನೋಡೋಣ. ರಿಯಾಕ್ಷನ್ಸು ನೋಡಿ, ಫಸ್ಟ್ ಏನಿದೆ ಇದು ರಿಯಾಕ್ಷನ್ಸ್, ಇದು ಯಾವ ಸಪೋರ್ಟ್? ಇದು ಫಿಕ್ಸ್ಡ್ ಸಪೋರ್ಟ್. ಫಿಕ್ಸ್ಡ್ ಸಪೋರ್ಟ್ಗೆ 3 ರಿಯಾಕ್ಷನ್ಸ್. ಓಕೆ, 3. ದೆನ್ ಇದು ರೋಲರ್ ಒಂದು, ಇನ್ನೊಂದು ರೋಲರ್. ಸೊ 3 + 3 ಈಸ್ 6. ಓಕೆ, ದೆನ್ ಎಸ್, ಎಷ್ಟು ಇಕ್ವೇಷನ್ಸ್ ಇದೆ ಸಾಲ್ವ್ ಮಾಡಲಿಕ್ಕೆ? ಓಕೆ, ಇಕ್ವೇಷನ್ಸ್ ಇರೋದು 3. ಓಕೆ, ದಟ್ ಈಸ್ 3 -3. ಫೋರ್ಸ್ ರಿಲೀಸ್ ಇಸ್ ನಥಿಂಗ್ ಬಟ್ m-1. ಇದೇನಿದೆ, ಇದು ನಮ್ಮ ಒಂದು ಹಿಂಜ್ ಕೊಟ್ಟಿದಾರಲ್ವಾ, ಆ ಹಿಂಜಲ್ಲಿ ಎಷ್ಟು ಮೆಂಬರ್ ಕನೆಕ್ಟ್ ಆಗಿದೆ? ಸೊ ಮೆಂಬರ್ ಈಸ್ 2 - 1. ಸೊ ಫೈನಲಿ 6 - 3, ದಟ್ ಈಸ್ 3 - 2 - 1 is 1. 3 - 1 is 2. Option 2 is the right answer. Option C is the right answer. Answer 2, option C. Okay, simple ಆಗಿದೆ ನೋಡಿ. Next one, the correct BMD for the middle column CD of the frame shown in below. ನೋಡಿ, ಇದರದ್ದು BMD ಕೇಳಿದ್ದಾರೆ, CD. ಓಕೆ, CD ಇದು ನೀವು ಇದು ಡಯಾಗ್ರಾಮ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಇಟ್ಸ್ ಅ ಕಂಪ್ಲೀಟ್ ಸಿಮೆಟ್ರಿಕ್ ಡಯಾಗ್ರಾಮ್. ಓಕೆ, ಐ ನೋಡಿ, ಎಲ್ ಎಲ್ಲ ಸೇಮ್ ಸಿಮೆಟ್ರಿ ಇದ್ದಾಗ ಆಪ್ಷನ್ ಸಿ ಸಿಂಗಲ್ ಲೈನ್ ಬರ್ತದೆ. ಬಿಕಾಸ್ ಬೆಂಡಿಂಗ್ ಮೂವ್ಮೆಂಟ್ ಏನಿದೆ 0 ಇದೆ. ಸೊ ದಟ್ ಯು ವಿಲ್ ಗೆಟ್ ಆನ್ಸರ್ ಆಸ್ ಸಿ. ಓಕೆ, ನೆಕ್ಸ್ಟ್ ಒನ್, ಇದು ನೋಡಿ ಬೆಟ್ಟಿಸ್ ಥಿಯರಮ್ ಮೇಲೆ ಕೇಳಿರೋದು. ಇಲ್ಲಿವರೆಗೂ ಕೇಳಿಲ್ಲ, ಯಾವುದೇ ಎಕ್ಸಾಮಲ್ಲೂ ಬೆಟ್ಟಿಸ್ ಥಿಯರಮ್ ಮೇಲೆ ಪ್ರಾಬ್ಲಮ್ಸ್ಗಳು ಬಂದಿಲ್ಲ. ಬಟ್ ಈ ಎಕ್ಸಾಮಲ್ಲಿ 2 ಪ್ರಾಬ್ಲಮ್ಸ್ಗಳು ಬಂದಿದೆ ಬೆಟ್ಟಿಸ್ ಥಿಯರಮ್ ಮೇಲೆ. ಓಕೆ, ನೋಡೋಣ ಹೇಗೆ ಮಾಡೋದು ಅಂತ. ಅ ಲೋಡ್ ಆಫ್ 500 kN ಅಪ್ಲೈಡ್ ಎಟ್ ಅ ಪಾಯಿಂಟ್ ಎ ಆಸ್ ಶೋನ್ ಬಿಲೋ ಪ್ರೊಡ್ಯೂಸಸ್ ಅ ವರ್ಟಿಕಲ್ ಡಿಫ್ಲಾಕ್ಷನ್ ಎಟ್ ಅ ಬಿ ಆ್ಯಂಡ್ ಸಿ. ನೋಡಿ, ವರ್ಟಿಕಲ್ ಡಿಫ್ಲಾಕ್ಷನ್ ಕೊಟ್ಟಿದ್ದಾರೆ ಅವರು, ಡೆಲ್ಟಾ ಬಿ ಆ್ಯಂಡ್ ಡೆಲ್ಟಾ ಸಿ, ದಟ್ ಈಸ್ 10 mm and 15 mm ರೆಸ್ಪೆಕ್ಟಿವ್ಲಿ. ವಾಟ್ ಈಸ್ ದ ಡಿಫ್ಲಾಕ್ಷನ್ ಎಟ್ ಎ? ಲೋಡ್ ನೋಡಿ 100 kN, 300 kN. ನೋಡಿ, ಈಗ ನೀವು ಲೋಡು 100 kN ಆ್ಯಂಡ್ 300 kN ಆ್ಯಡ್ ಮಾಡಿದರೆ ಈ ಪಾರ್ಟಲ್ಲಿ ಡಿಫ್ಲಾಕ್ಷನ್ ಎಷ್ಟು ಬರ್ತದೆ ಅಂತ ಕೇಳ್ತಾ ಇರೋದು. ಓಕೆ, ಬೆಟ್ಟಿಸ್ ಥಿಯರಮ್ ಏನು ಹೇಳ್ತದೆ? ಪಿ ಇಂಟು ಡೆಲ್ಟಾ. ಓಕೆ, ಪಿ ಇಂಟು ಡೆಲ್ಟಾ ಇಸ್ ಈಕ್ವಲ್ ಟು P1 ಇಂಟು ಡೆಲ್ಟಾ 12 ಪ್ಲಸ್ P2 ಇಂಟು ಡೆಲ್ಟಾ 21. ಓಕೆ, ಪಿ ಇಂಟು ಡೆಲ್ಟಾ, ಪಿ ಈಸ್ 500 ಕೊಟ್ಟಿದ್ದಾರೆ. ನಮ್ಗೆ ಫೈಂಡ್ ಮಾಡಲಿಕ್ಕೆ ಹೇಳಿರೋದು ಡೆಲ್ಟಾ ಎ. ಡೆಲ್ಟಾ ಎ ಎಷ್ಟು ಬರ್ತದೆ ಲೋಡ್ ಅಪ್ಲೈ ಮಾಡಿದಾಗ ಅಂತ. ಸೊ P1 100 ನಾವು ಲೋಡ್ ಅಪ್ಲೈ ಮಾಡ್ತೇವೆ, ಡೆಲ್ಟಾ ಬಿ ಪ್ಲಸ್ P2 ಇಂಟು ಡೆಲ್ಟಾ ಸಿ. P2 ಈಸ್ 300 kN ಇದೆ ಇಂಟು ಡೆಲ್ಟಾ ಸಿ. ಸೊ ಡೆಲ್ಟಾ ಎ ಈಸ್ ಈಕ್ವಲ್ ಟು, ಸೊ ನೀವು ಈಗ ಏನು ಮಾಡ್ತೀರಾ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 100 / 500 ಇಂಟು 100. ಡೆಲ್ಟಾ ಬಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಕೊಟ್ಟಿದ್ದಾರೆ? 10 mm ಅಂತ, ಅದು 10. ಓಕೆ, 300 / 500, ಇಲ್ಲಿ 500 ಇತ್ತಲ್ವಾ, ಈ 500. ಸೊ ಅದು ಕ್ರಾಸ್ ಮಲ್ಟಿಪ್ಲೈ ಆಗಿರೋದು.
ಇಂಟು 15 ಡೆಲ್ಟಾ ಸಿ ಇಸ್ ದ 15 ಅಂತ ಕೊಟ್ಟಿದ್ದಾರೆ. ಸೊ 2 + 9 ದಟ್ ಇಸ್ 11 mm. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಇದು ನೋಡಿದ ಕೂಡಲೇ ನೀವು ಎಷ್ಟು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ಸ್ತದೆ. ಏನಿಲ್ಲ, ನೋಡೋದು, ಆನ್ಸರ್ ಟಿಕ್ ಹಾಕೋದು, ಬೇಸಿಕ್ಸ್ ಪರ್ಫೆಕ್ಟ್ ಇದ್ರೆ. ಓಕೆ, 3 hinged parabolic arch shown below panel. 3 hinged parabolic arch with maximum bending moment which should be equal to 0 for a 3 hinged arch parabolic arch panel with UDL ಏನಿದೆ, ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ವಿಲ್ ಬಿ ಯಾವಾಗಲೂ ಕೂಡ 0ನೇ ಆಗಿರ್ತದೆ. ಡೈರೆಕ್ಟ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್. ಈ ಥರ ಎಲ್ಲ ಯಾವಾಗ ನಿಮ್ಗೆ ಕಲಿತೀರಾ ಅಂದರೆ, ಒಂದು ನೀವು ಫುಲ್ ಸ್ಟಡೀಸ್ ಮಾಡಿದಾಗ ನಿಮಗೆ ಈಸಿಲಿ ಇದು ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಇದು ಕೂಡ ಬೆಟ್ಟಿಸ್ ಥಿಯರಮ್ ಮೇಲೆ ಇರೋದು, ಸೇಮ್ ಇದು ನೋಡಿ. ಇದು ಸೇಮ್ ಬೆಟ್ಟಿಸ್ ಥಿಯರಮ್ ಅಕಾರ್ಡಿಂಗ್ ಟು P1 × Δ12 is equal to P2 × Δ21. ಓಕೆ, ಬಿಕಾಸ್ ಇಲ್ಲಿ ಎಕ್ಸ್ಟರ್ನಲ್ ಲೋಡ್ ಏನಿಲ್ಲ, ಸೊ ದಟ್ ಇದು ಇಸ್ ಈಕ್ವಲ್ ಟು ಇದು. ಓಕೆ, ಸೊ ದಟ್ W1 × Δ1, P1 × Δ12 ಅಂದರೆ P1 ದಟ್ ಈಸ್ W1 × Δ1. ಓಕೆ, is equal to W2 × Δ2. So finally Δ1 by Δ2 is equal to, you will get as answer as W2 by W1. Option B is the right answer. Okay, next one. ಇದು ನೋಡಿ ಎಷ್ಟು ಸಿಂಪಲ್ ಇದೆ. ಬೆಂಡಿಂಗ್ ಲೋಡಿಂಗು ಮತ್ತು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ನ ಮ್ಯಾಚ್ ಮಾಡಿ ಅಂದಿದ್ದಾರೆ. ಓಕೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ UDL ಅಂದರೆ ಏನು? ಇಟ್ ಈಸ್ ದ ಪ್ಯಾರಾಬೋಲಾ. ಸೊ 1ಗೆ 3. ಓಕೆ, ಸೆಕೆಂಡ್ ಏನಿದೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ ಪಾಯಿಂಟ್ ಲೋಡ್ ಇದೆ, ವಿಚ್ ಶುಡ್ ಬಿ 1ಗೆ 3 ಆದರೆ 2ಗೆ 4, ವಿಚ್ ಶುಡ್ ಬಿ ಟ್ರ್ಯಾಂಗ್ಯುಲರ್. ಓಕೆ, 4. ದೆನ್ 3 ಏನಿದೆ, ಇಟ್ಸ್ ಅ ಟ್ರ್ಯಾಂಗ್ಯುಲರ್ ಲೋಡ್ ಇದೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ, ಇಟ್ ಈಸ್ ದ ಕ್ಯೂಬಿಕ್ ಪ್ಯಾರಾಬೋಲಾ. ಸೊ ಇಟ್ ಶುಡ್ ಬಿ ಆನ್ಸರ್ 2. ಓಕೆ, ಫೈನಲಿ ಒಂದು ಕಪಲ್ ಕೊಟ್ಟಿದ್ದಾರೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ, ಅದು ಇನ್ವರ್ಟೆಡ್ ಟ್ರ್ಯಾಂಗಲ್ ಥರ ಈ ಥರ ಬರ್ತದೆ ಅದು. ಓಕೆ, ಸೊ ಅದು 4ಗೆ 1. ಸೊ ಆಪ್ಷನ್ ಈಸ್ ಬಿ. ನೋಡಿ ಎಲ್ಲ ಮ್ಯಾಚ್ ಆಗ್ತದೆ. 3 4 2 1 ನೋಡಿ, ಇಲ್ಲೂ ಕೂಡ 3 4 2 1. ಓಕೆ, ಗೊತ್ತಾಯ್ತಲ್ವಾ? ಸಿಂಪಲ್ ಆಗಿದೆ. ನೆಕ್ಸ್ಟ್ ಒನ್. ಇದು ನೋಡಿ ವೆರಿ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇದು. ಸೊ ಸಿಂಪಲ್ ಆಗಿ ಸಾಲ್ವ್ ಮಾಡೋದು ಹೇಳ್ತೀವಿ, ಬೇರೆಯವರು ಬೇರೆ ಥರ ಮಾಡಿದ್ದಾರೆ. ಇದು ನಮ್ಮ ಓನ್ ಮೆಥಡ್, ನಾವು ಫೈಂಡ್ ಮಾಡಿರೋದು. ಓಕೆ, ಅಂದರೆ ನಾನು ಫೈಂಡ್ ಮಾಡೋದು ಇನ್ ದ ಸೆನ್ಸ್ ತುಂಬ ಹುಡುಕಿ ಇರೋದ್ರಲ್ಲಿ ಈಸಿನ ಫೈಂಡ್ ಮಾಡಿರೋದು. ಓಕೆ, ಅ ಪರ್ಸನ್ ಸಿಟ್ಟಿಂಗ್ ಆನ್ ಅ ವೀಲ್ ಚೇರ್ ಟ್ರೈಸ್ ಟು ಪುಲ್. ಈಗ ಒಬ್ಬರು ವೀಲ್ ಚೇರ್ ಮೇಲೆ ಕುತ್ಕೊಂಡಿರ್ತಾರೆ, ವೀಲ್ ಚೇರ್ದು ವೀಲ್ ಅಷ್ಟೇ ಬಿಡಿಸಿದ್ದೇನೆ ನೋಡಿ. ಕರ್ವ್ ಆಫ್ ಹೈಟ್ 100 ಮೀಟರ್ ನೋಡಿ, 100 ಮೀಟರ್ ಹೈಟ್ ಇದೆ ಅದು. ಓಕೆ, ಸೊ H is equal to 100 ಮೀಟರ್, ಇಷ್ಟು ಹೈಟ್ ಇದೆ. ಆ ನೆಲದ ಮೇಲಿಂದ ವೀಲ್ ಚೇರ್ ಹತ್ತಿಸ್ಬೇಕು. ಡಯಾಮೀಟರ್ ಆಫ್ ದ ವೀಲ್ ಈಸ್ 500 mm. ಸೊ ಡಯಾಮೀಟರ್ ಆಫ್ ದ ವೀಲ್ 500 mm ಆದಾಗ ರೇಡಿಯಸ್ ಈಸ್ 250 mm. ವೀಲ್ ಚೇರ್ ಟುಗೆದರ್ ವಿತ್ ಅ ಮ್ಯಾನ್ ವೇಟ್ಸ್ ನೋಡಿ, ಟುಗೆದರ್ ವೇಟ್ ಆಫ್ ದ ವೀಲ್ ಚೇರ್ ವಿತ್ ಮ್ಯಾನ್ ಈಸ್ 2000 ನ್ಯೂಟನ್. ಓಕೆ, ವಾಟ್ ಈಸ್ ದ ಫೋರ್ಸ್ ವಿಲ್ ಅಪ್ಲೈ ನೋಡಿ, ವೀಲು ಮೂವ್ ಆಗಬೇಕಂದ್ರೆ ಎಷ್ಟು ಫೋರ್ಸ್ನ ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇರುತ್ತೆ. ಅದಕ್ಕೆ ಒಂದು ಇಕ್ವೇಶನ್ ಇದೆ ಡೈರೆಕ್ಟು, P is equal to mg, ಈ ಮಾಸ್ ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಬಟ್ ಇದು mg ಅನ್ನ ಇಲ್ಲಿ ಡೈರೆಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ 2000 ನ್ಯೂಟನ್ ಅಂತ. ಏನಾದರೂ kgದಲ್ಲಿ ಕೊಟ್ಟರೆ ಈ ವ್ಯಾಲ್ಯೂ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 9.81, ಬಟ್ ದೇ ಹ್ಯಾವ್ ಗಿವನ್ ಇನ್ ನ್ಯೂಟನ್ ಡೈರೆಕ್ಟ್ಲಿ. ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ mg as directly 2000. ಓಕೆ, then root of 2rh, here r is the radius of the wheel, h is the curve height. Okay, divided by 2r minus h. 2000 into root of 2, r is the 250 into h is the 100 minus 100 square divided by 2 into 250 minus h is the 100. You will get an answer as 1000 Newton. Okay, option C is the right answer. ನೋಡಿ ಸಿಂಪಲ್ ಆಗಿದೆ ಅಲ್ವಾ? ನೆಕ್ಸ್ಟ್ ಒನ್. ಇದು ನೋಡಿ, a rigid bar is suspended horizontally by the 3 wires of the same material. The outer 2 wire is equidistant from the central wire. The area of the length ನೋಡಿ, ಫಸ್ಟ್ ಸೆಂಟ್ರಲ್ ವೈರ್ದು ಏರಿಯಾ ಏನಿದೆ 3a ಇದೆ, ಲೆಂತ್ L ಇದೆ. ಸೈಡ್ ವೈರ್ದು ಏನಿದೆ ಲೆಂತ್ 2L ಇದೆ, ಏರಿಯಾ 2a ಇದೆ. ಓಕೆ, ಎರಡರದ್ದು ಸೇಮ್ ಇದೆ. ಸೊ ದಟ್ ನಮ್ಗೆ ಗೊತ್ತಿದೆ ಈಗ ಇದೆಲ್ಲ ಮಟೀರಿಯಲ್ ಸೇಮ್ ಆದ್ರಿಂದ ಲೋಡ್ ನೋಡಿ 50 ಕಿಲೋನ್ಯೂಟನ್ ಇದೆ. ಈ ಲೋಡು ವೈರ್ 1 ಎಷ್ಟು ತಗೊಳ್ತದೆ ಮತ್ತು ವೈರ್ 2 ಎಷ್ಟು ತಗೊಳ್ತದೆ, ವೈರ್ 2ದು ಇನ್ನೊಂದು ವೈರ್ 3 ಎಷ್ಟು ತಗೊಳ್ತದೆ, ವೈರ್ 3 ವೈರ್ 2 ಆರ್ ದ ಸೇಮ್. ಓಕೆ, ಕೇಳ್ತಾ ಇರೋದು ಅವರು. ಓಕೆ, ಸೊ ದಟ್ ಇದನ್ನು ನಾವು ಹೇಗೆ ಮಾಡಬೇಕು ಅಂದರೆ ಡೆಲ್ಟಾ ಅಂದರೆ ಏನು, ಡಿಫ್ಲೆಕ್ಷನ್ ಏನಾಗ್ತದೆ ಸೇಮ್ ಇರ್ತದೆ, ಬಿಕಾಸ್ ಮಟೀರಿಯಲ್ ಆಲ್ಸೋ ಸೇಮ್. ದಟ್ ಈಸ್ ಡಿಫ್ಲೆಕ್ಷನ್ ಫಾರ್ಮುಲಾ ಏನು, PL/AE ಆಫ್ 1 is equal to PL/AE ಆಫ್ 2. P1 ಓಕೆ, L ಅಂದರೆ ಇಲ್ಲಿ 1 ಅಲ್ಲಿ ಏನಿದೆ L ಇಸ್ L ಯಾವುದರಲ್ಲಿ, ಸೆಂಟ್ರಲ್ ವೈರಲ್ಲಿ, ಡಿವೈಡೆಡ್ ಬೈ 3AE ಹೇಗಾಯಿತು, ಎ ಏನಿದೆ 3a ಅಂತ ಕೊಟ್ಟಿದ್ದಾರೆ ವ್ಯಾಲ್ಯೂ. ಸೊ 3a ಇಸ್ ಈಕ್ವಲ್ ಟು P2. L ಏನಿದೆ ಇಲ್ಲಿ 2L ಇದೆ ಯಾವುದರಲ್ಲಿ, ಸೆಕೆಂಡ್ ವೈರಲ್ಲಿ L ಇಸ್ ದ 2L ಡಿವೈಡೆಡ್ ಬೈ ಎ ಏನಿದೆ ವ್ಯಾಲ್ಯೂ 2a. ಸೊ P1/3 is equal to P2.
ಸೊ ನಮ್ಗೆ ಏನು ಇಕ್ವೇಶನ್ ಸಿಕ್ತು, P1 is equal to 3P2 ಸಿಕ್ತು. ಓಕೆ, P1 is equal to 3P2. ಈ ನೀವು ಇದು ಡೈರೆಕ್ಟ್ಲಿ ಈಗ ಆನ್ಸರ್ ಮಾಡಬಹುದು, ಬಿಕಾಸ್ ನೋಡಿ ಫಸ್ಟ್ ಅಂತೂ ರಾಂಗ್ ಆಗ್ತದೆ, ಬಿಕಾಸ್ ಇದು P1 equal to P2 equal to P3 ಆಗ್ತದೆ. ಫಸ್ಟ್ ಒನ್ ಇಸ್ ರಾಂಗ್. ಸೆಕೆಂಡ್ ಒನ್ನಿಗೆ ನೀವು ಬಂದರೆ P1 30 ತೊಗೊಂಡ್ರೆ, ಓಕೆ, P2 is equal to ಎಷ್ಟು ಆಗ್ತದೆ ನೋಡಿ 10 ಆಗ್ತದೆ. 10 into 3 is 30. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇಲ್ಲದೆ ಇದ್ರೆ ಇನ್ನೊಂದು ಇಕ್ವೇಶನ್ ನಿಮಗೆ P1 ಪ್ಲಸ್ ಓಕೆ 2P2 is equal to 50. ಸೊ ದಟ್ ನೀವು ಈಗ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ನಿಮಗೆ P1 ವ್ಯಾಲ್ಯೂ ಏನು ಬರ್ತದೆ 30 ಬರ್ತದೆ. ಸೊ ದಟ್ ನೆಕ್ಸ್ಟ್ P2 ವ್ಯಾಲ್ಯೂ ಏನು ಬರ್ತದೆ 10 ಬರ್ತದೆ. ಅದೆಲ್ಲ ಮಾಡೋದಕ್ಕಿಂತ ಡೈರೆಕ್ಟ್ಲಿ 1:3ಗೆ ಏನಿದೆ ಯಾವುದಿದೆ ವ್ಯಾಲ್ಯೂ ನೋಡಿದ್ರೆ 2-3 ವ್ಯಾಲ್ಯೂ 1:3ಗೆ ಕೊಟ್ಟರೆ ಅವಾಗ ಈ ಸೆಕೆಂಡ್ ಇಕ್ವೇಶನ್ನ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ ಅದು ಸಾಲ್ವ್ ಮಾಡಿ ಬರ್ತಿದ್ದೇನೆ. P1 equal to 3P2, that is option B is the right answer. Next one, the maximum bending stress induced in the steel wire of modulus elasticity is 200 kN per mm square. Diameter is 1 mm. When wound on a drum of diameter 1 meter is approximately equal to. ಇಲ್ಲಿ ಏನು ಕೇಳೋದು, maximum bending stress. ಬೆಂಡಿಂಗ್ ಸ್ಟ್ರೆಸ್ ಥಿಯರಿಗೆ M/I is equal to F/Y is equal to E/R. ಇಲ್ಲಿ M/I ವ್ಯಾಲ್ಯೂ ನಮ್ಗೆ ನೆಸೆಸರಿ ಇಲ್ಲ, ನಮ್ಗೆ ಕೇಳಿರೋದು F ವ್ಯಾಲ್ಯೂ ಕೇಳಿದ್ದಾರೆ ಇಲ್ಲಿ. ಓಕೆ, F is equal to Y into E/R. Y ನೋಡಿ, Y is equal to ಎಷ್ಟಿದೆ 0.5, 1 mm ಅಂತ ಕೊಟ್ಟಿದ್ದಾರಲ್ವಾ. ಸೊ 1/2 ಅದು is equal to 0.5 into 200 into 10 to the power 3, that is E divided by R. R is a radius which is equal to diameter ಕೊಟ್ಟಿದ್ದಾರೆ 1 meter ಅಂತ. ಸೊ you have to substitute R radius as 500 okay centimeter, which is equal to 500. So answer is 200 Newton per mm square ಬರ್ತದೆ. So option C is the right answer. Then ಇದು ನೋಡಿ ಸೇಮ್ ವೀಲ್ ಪ್ರಾಬ್ಲಮ್ ಇದೆ ಅಲ್ವಾ, ಸೇಮ್ ಅದೇ ವೀಲ್ ಪ್ರಾಬ್ಲಮ್ ಸ್ವಲ್ಪ ಬೇರೆ ತರ ಕೊಟ್ಟಿದ್ದಾರೆ. ಓಕೆ, ಫ್ರಿಕ್ಷನ್ ಅಂಡ್ ವೀಲ್ದು. A roller of a diameter 600 mm, diameter 600 ಆದರೆ ರೇಡಿಯಸ್ is equal to 300 mm. ಓಕೆ, ವೇಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೂ ಡೈರೆಕ್ಟ್ ವೇಟ್ is equal to mass into acceleration due to gravity. ಮಾಸ್ ಕೊಟ್ಟರೆ ಇಂಟು 9.81 ಮಾಡಿ, ಬಟ್ ಇಲ್ಲಿ ಡೈರೆಕ್ಟ್ ವೇಟ್ ಕೊಟ್ಟಿರೋದ್ರಿಂದ ಡೈರೆಕ್ಟ್ ವೇಟ್ನ ಬರ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ಕರ್ವ್ ಆಫ್ ಹೈಟ್, ಇಲ್ಲೂ ಕರ್ವ್ ಎಷ್ಟು ಕೊಟ್ಟಿದ್ದಾರೆ, H is equal to 150 mm ಕೊಟ್ಟಿದ್ದಾರೆ. ಓಕೆ, ನಮ್ಗೆ ಕೇಳ್ತಾ ಇರೋದು ಫೋರ್ಸ್. ಈ ಇಕ್ವೇಶನ್ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. mg root of 2rh minus h square divided by 2r minus h. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get answer as 5000 Newton. Option C is the right answer. And then a simply supported beam is loaded with uniformly distributed load as shown in below. The state of stress ನೋಡಿ, state of stress ನೋಡಿ, ಇದು ಸೆಂಟರ್ ಏನಿದೆ, ಸೆಂಟ್ರಲ್ಲಿ P ಕೊಟ್ಟಿದ್ದಾರೆ. ಓಕೆ, ಸೊ ಈ ಪಾಯಿಂಟ್ P ದಲ್ಲಿ ಸ್ಟೇಟ್ ಆಫ್ ಸ್ಟ್ರೆಸ್ ಏನಿರ್ತದೆ, ಸೊ ಆಪ್ಷನ್ ಎ ಏನಿದೆ ಅದು ಇರ್ತದೆ. ಓಕೆ, ನೆಕ್ಸ್ಟ್ ಇನ್ ಕ್ಯೂದಲ್ಲಿ ಈ ರೀತಿ ಟೆನ್ಷನ್ ಆಗ್ತಾ ಇರ್ತದೆ, ದಟ್ ಈಸ್ ಬಿಕಾಸ್ ನಿಮ್ಗೆ ಗೊತ್ತಿದೆ ಕೆಳಗಡೆ ಟೆನ್ಷನ್ ಉಂಟಾಗ್ತದೆ ಅಂತ, ದಟ್ ಈಸ್ ಕ್ಯೂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ಫೈನಲ್ ಕ್ವಶನ್. Two like parallel forces are acting at a 24 meter apart with the resultant is 20 kilonewton. If the line of action of resultant is 6 meter from any of the given force, magnitude of the two line forces will be. Okay, ಆಪ್ಷನ್ ನೋಡಿ, F1 plus F2 is equal to 20 kilonewton ಅಂತ ಕೊಟ್ಟಿದ್ದಾರೆ, ಎರಡು ಫೋರ್ಸ್ದು ವ್ಯಾಲ್ಯೂ ಸೇರಿ. ಸೊ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ, ಒಂದು ವೇಳೆ ಅದು 6 ಮೀಟರ್ ಅವೇ ಆದರೆ ಅಂತ. ಸೊ ದಟ್ ನಿಮಗೆ 6 ಮೀಟರ್ ಅವೇ ಆದರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 24 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಆ 24 ಅಲ್ಲಿ 6ನ ಮೈನಸ್ ಮಾಡಬೇಕು. 24 minus 6 minus F2 into 6 ಓಕೆ is equal to 0. ಸೊ 18 F1 is equal to 6 F2 ಆಯಿತು. ಸೊ ಸಾಲ್ವ್ ಮಾಡಿದಾಗ F1 by F2 is equal to 6 by 18, that is 1/3. ನೋಡಿ, ಇಟ್ ಶುಡ್ ಬಿ ನ 1:3 ರೇಷಿಯೋ. ಯಾವ್ದಾದ್ರು 1:3 ಇದೆಯಾ ನೋಡಿ, ಇದು 1:1, ಇದು 1:1, ಇದು 1:4, 1:3 ರೇಷಿಯೋದಲ್ಲಿರೋದು. ಅಂದರೆ ಒಂದು 5 ಆದರೆ ಇನ್ನೊಂದು 15, ದಟ್ ಈಸ್ 1:3. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ನಾವು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೇವೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಅಸ್ ಇಟ್ ಎನಿ ಟೈಮ್. ಓಕೆ, ಯಾರಿಗಾದರೂ ಕನ್ಫ್ಯೂಷನ್ ಇದ್ದರೆ ನೀವು ನಮ್ಮ ಕ್ಲಾಸಸ್ನ ಕೂಡ ಟ್ರೈ ಮಾಡಬಹುದು. ಧನ್ಯವಾದಗಳು, ಶುಭ ದಿನ.